ಡೈಲಿ ಬರ್ತಾ ಇದೆ. ಎಷ್ಟು ಜನ ಕೈ ಡೈಲಿ ಬರ್ತಾ ಇದ್ರು? ಇವತ್ತು ಬಂದಿದ್ರು. ಈಗ ಯೋಗ ಆಗಿದೆ. ಈ ಯೋಗ ಶಿಬಿರಕ್ಕಿಂತ ಮುಂಚೆನೂ ಡೈಲಿ ಯೋಗ ಮಾಡೋದು. ಯೋಗ ಮಾಡ್ತಾರೆ. ಸರಿ, ಮಾಡ್ತಿದ್ದೆ, ಮಾಡಿ ಬಿಟ್ಬಿಟ್ಟಿದ್ದೇನೆ. ಈಗ ಶುರು ಮಾಡಿದ್ದೇನೆ. ನಾನು ಮಾಡಿ ಬಿಟ್ಟಿದ್ದೆ, ಈಗ ಶುರು ಮಾಡಿದ್ದೆ. ಈ ಶಿಬಿರ ಮುಗಿದ ಮತ್ತೆ ಬಿಡ್ತೇನೆ ನಾನು. ಶುರು ಮಾಡೋಣ. ಈಗ ಡೈಲಿ ಕಲ್ತಿದ್ದೀರಿ. ನಾನು ಏನಂದ್ರೆ ಅಕ್ಕನ ಹತ್ರ ಮಾತಾಡಿದಷ್ಟೇ. ಇದನ್ನು ಸ್ವಲ್ಪ ವಿಶೇಷವಾಗಿ ಮಾಡೋಣ. ಅದಕ್ಕೆ ಡೈಲಿ ಮಾಡೋದನ್ನು ನಾನು ಮಾಡಿಸೋದಿಲ್ಲ. ನಿಮ್ಗೆ ಸ್ವಲ್ಪ ಯೂಸ್ ಆಗುವಂಥದ್ದು. ಇದು ತುಂಬ ಪ್ರಾಯದವರಲ್ಲಿ ಅವರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೇನು ಆಗಬೇಕು. 1 ಗಂಟೆಯಲ್ಲಿ ನನಗೇನು ಹೇಳ್ಕೊಡ್ಲಿಕ್ಕಾಗುತ್ತೆ ಅದನ್ನು ಯೋಚನೆ ಮಾಡಿ ಆಗೋದಿಲ್ಲ. ಸುಖಾಸನ ಕೂತ್ಕೊಳ್ಳಿ. ಸುಖಾಸನ ಊಟ ಕೂತ್ಕೋದ್ರೆ ಆಗ್ತದೆ. मेरा गुरुकुल कड़े बच्चे नमस्कार देते हैं। ಹೃದಯ ಮುಖ ಬೆನ್ನುನೆಯಬಾಗಲಿ. ಮುಖದಲ್ಲಿ ಮಂದಹಾಸ. ಶರೀರ ಮತ್ತು ಮನಸ್ಸನ್ನು ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸಿಕೊಳ್ಳೋಣ. ಆಂತರಿಕವಾಗಿ ಮೌನವಾಗಿರ್ತೀರಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಾನು ಹೇಳ್ಕೊಟ್ಟ ಮೇಲೆ ಎಲ್ಲರೂ ಗಟ್ಟಿಯಾಗಿ ಹೇಳಬೇಕು. ಇನ್ನು ಸ್ವಲ್ಪ ಗಟ್ಟಿಯಾಗಿ ಹೇಳೋಣ. ಓಂಕಾರವನ್ನು ಹೇಳೋ ಮೊದಲು ನೀವು ಉಸಿರು ತಗೊಳ್ಬೇಕು. ಉಸಿರನ್ನು ಬಿಡುವಾಗ ಓಂಕಾರ ಹೇಳಬೇಕು. ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿ ಉಸಿರು ತಗೊಳ್ಳಿ. ನಾನು ಹೇಳಿ ಎಂಡ್ ಮಾಡುವಾಗ ನೀವು ಉಸಿರು ತಗೊಂಡು ರೆಡಿ ಇರಬೇಕು. ನಾನು ಹೇಳಿದ ತಕ್ಷಣ ನೀವು ಹೇಳಬೇಕು. योगेन चित्तस्य पदेन वाचा मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोऽस्मि। गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म
ತಸ್ಮೈ ಶ್ರೀ ಗುರವೇ ನಮಃ. ಎರಡು ಕೈಗಳನ್ನು ಹಚ್ಕೊಡಿ, ಮೊಬೈಲ್ ಪ್ರೆಸ್ ಮಾಡಿಕೊಳ್ಳಿ, ಹತ್ತಿರ ನೋಡ್ತಾ ದರ್ಶನ ಮಾಡಿ. ಓಕೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ರೈಟ್. ಸೊ ಈಗ ತರಗತಿಗಳಿಗೆ ಹೋಗೋಣ. ಒಂದು ಮುಕ್ಕಾಲು ಗಂಟೆ. ಈಗ ಏನು ಮಾಡ್ಬೇಕು ನೀವು? ನಾ ಹೇಳಿದ್ದನ್ನು ಮಾಡ್ತೀವಿ, ನೀವು ತಿಳಿದದ್ದನ್ನು ಮಾಡ್ತೀವಿ. ನನ್ನ ಜೊತೆಗೆ ಇರೋಣ. ಎಸ್, ಎಲ್ಲ ಎದ್ದು ನಿಂತ್ಕೊಳ್ಳಿ ನೋಡೋಣ. ನಾನು ಸ್ವಲ್ಪ ಕಾಣುತ್ತಾನೆ ನಿಂತ್ಕೊಳ್ಳಿ. ನನಗೆ ಕಾಣಬೇಕು, ನಾನು ನಿಮ್ಗೆ ಕಾಣಬೇಕು. ಸ್ವಲ್ಪ ಆಚೆ ಚಾಚೆ ಕೈಗಳು ಸ್ವಲ್ಪ ಅನ್ನ ಮಾಡಿ ನೋಡೋಣ. ಕೈ ಒಬ್ಬರು ತಾಗಿದ್ರೆ ಒಂದು ಸ್ಟೆಪ್ ಮುಂದೆ ಬರೋದು, ಸ್ಟೆಪ್ ಮುಂದೆ ಬಂದು ನಿಂತ್ಕೊಳ್ಳಿ. ಸರಿ, ಈಗ ಯೋಗ ಮತ್ತು ವ್ಯಾಯಾಮ ಎರಡಿದೆ, ಮಾತಾಡ್ತೀರಲ್ಲ? ಹಾಂ, ಯೋಗ ವ್ಯಾಯಾಮ ಒಂದೇನು ಬೇರೆ ಬೇರೆ? ಏನು ವ್ಯತ್ಯಾಸ? ಯೋಗಕ್ಕೂ ವ್ಯಾಯಾಮಕ್ಕೂ ಏನು ವ್ಯತ್ಯಾಸ? ಹಾಂ, ಓಕೆ. ಯೋಗಕ್ಕೂ ಮತ್ತು ಆಸನಕ್ಕೂ. ಯೋಗ ವ್ಯಾಯಾಮ. ಯೋಗ ಯಾವುದಕ್ಕೆ? ಮನಸ್ಸಿಗೆ. ವ್ಯಾಯಾಮ ಶರೀರಕ್ಕೆ. ಓಕೆ, ಮತ್ತೆ ಏನ್ ಡಿಫ್ರೆನ್ಸ್ ಇದೆ ಯೋಗಕ್ಕೂ ವ್ಯಾಯಾಮಕ್ಕೂ? ಅದು ಏನಂತ? ವ್ಯಾಯಾಮಕ್ಕೂ ಯೋಗಕ್ಕೂ ಏನು ವ್ಯತ್ಯಾಸ ಇದೆ? ಯಾವ್ದ್ರಿಂದ? ವ್ಯಾಯಾಮದಿಂದ ಆರೋಗ್ಯ. ಓಕೆ ಸರ್, ಮತ್ತೆ ನೀವು ಮಾತಾಡಿ. ಮತ್ತೆ ಏನು ವ್ಯತ್ಯಾಸ ಇದೆ ಹೇಳಿ ಮೇಡಮ್? ಯೋಗಾಸನ, ಆಸನ ಎಲ್ಲ ಮಾಡ್ತಾರೆ. ಆಸನಕ್ಕೂ ವ್ಯಾಯಾಮಕ್ಕೂ? ಓಕೆ, ಓಕೆ. ಈಗ ವ್ಯಾಯಾಮನೂ ಮಾಡ್ತೀವಿ, ಆಸನನೂ ಮಾಡ್ತೀವಿ. ಯೋಗ ಅಂತ ಹೇಳಿದ್ರೆ ಬಹಳಷ್ಟು ಜನರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಕಾಲು ತಗೊಂಡವ್ರ ಮೇಲೆ ಎತ್ತೋದು, ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡೋದು, ಅದು ಮಾತ್ರ ಯೋಗ ಅನ್ಕೊಂಡಿದ್ದಾರೆ. ಯೋಗ ಅಂತಂದ್ರೆ 8 ಅಂಗಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ 8 ಅಂಗಗಳನ್ನು ಸೇರಿಸ್ಕೊಂಡಾಗ ಏನಾಗ್ತದದು ಯೋಗ ಅಂತ ಕಲಿಸ್ಕೊಳ್ತೇವೆ. ಅದಕ್ಕೆ ನಮಗೆ ಏನಾಗಿದೆ ಅಂದ್ರೆ ಯೋಗ ಅಂದ್ರೆ ಬರೀ ಆಸನಗಳು ಅಂತೇಳಿ. ಅದಕ್ಕೆ ಯೋಗಕ್ಕೂ ಮತ್ತೆ ವ್ಯಾಯಾಮಕ್ಕೂ ಏನು ವ್ಯತ್ಯಾಸ ಅಂತ ಕೂಡ ನೋಡೋಣ. ಸದ್ಯಕ್ಕೆ ಫಸ್ಟ್ ಬರ್ತಕ್ಕಂಥದ್ದು ಯೋಗದಲ್ಲಿ ಉಸಿರಾಟದ ಕ್ರಿಯೆ. ಏನ್ ಮಾಡಬೇಕು? ಕರೆಕ್ಟಾಗಿ ನಾವು ಉಸಿರಾಟ ಮಾಡಿದ್ರೆ ಆಸನಗಳು ನಮಗೆ ಎಫೆಕ್ಟ್ ಆಗ್ತದೆ. ಇಲ್ಲ ಬರೀ ಆಸನ ಮಾಡಿದ್ರೆ ಕೈಕಾಲು ಬೆಂಡ್ ಆಗುತ್ತೆ, ಪರಿಣಾಮಗಳು ನಮಗೆ ಸರಿಯಾಗೋದಿಲ್ಲ. ಅದಕ್ಕಾಗಿ ಮೊದಲು ಉಸಿರಾಟದ ಕ್ರಿಯೆಗಳನ್ನ ಮಾಡ್ಕೊಂಡು ಕಾಲಗಳ ಇಟ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ನೀಟಾಗಿ ನಿಂತ್ಕೊಳ್ಳೋಣ. ಎಸ್. ಈಗ 1 ಅಂದ್ರೆ ನೀವು ಉಸಿರನ್ನು ತಗೊಳ್ಬೇಕು. 2 ಅಂದ್ರೆ ಏನ್ ಮಾಡಬೇಕು? ಉಸಿರನ್ನ ಬಿಡ್ಬೇಕಷ್ಟೇ. ಎಸ್. 1 2 1 2. ಉಸಿರಾಟ ಎಲ್ಲರೂ ಮಾಡ್ತೀರಿ? ಇಲ್ಲ. ಎಷ್ಟು ಜನ ಉಸಿರಾಟ ಮಾಡ್ತೀರಿ? ಕೈ ಎತ್ತಿ. ಈಗ ನಿಮ್ಗೆ ಡೌಟ್ ಆಯ್ತು, ಸರ್ ನಾವು ಉಸಿರಾಟ ಮಾಡಲ್ಲ ಅಂತ ಹೇಳಿ. ದೇವರಾಣೆ, ನೀವು ಯಾರು ಉಸಿರಾಟ ಮಾಡ್ತೀರ? ಯಾಕೆ ಅಂತ ಕೇಳಿ ಹೇಳ್ತೇನೆ ನಾನು. ಉಸಿರಾಟ ಯಾರು ನಾವು ಮಾಡೋದಿಲ್ಲ, ಅದು ಆಗ್ತಾ ಇರೋದು. ನೀವು ಮಾಡೋದಲ್ರಿ ಅದು. ಅಕಸ್ಮಾತ್ ನೀವ ಮಾಡೋದಾಗಿದ್ರೆ ಸರ್ ಇವತ್ತು ನನಗೆ ಪುರ್ಸೊತ್ತಿಲ್ಲ, ನಾಳೆ ಮಾಡ್ತೀವಿ ಅಂತಿದ್ರಿ. ಹೌದಾ? ಅದಕ್ಕೆ ಉಸಿರಾಟ ಆಗ್ತಾ ಇರೋದು, ನೀವು ಮಾಡ್ತಾ ಇರೋದಿಲ್ಲ. ಇಲ್ಲಿ ಈ ಕ್ಲಾಸಲ್ಲಿ ಮಾಡಬೇಕು. ದಟ್ ಈಸ್ ಪ್ರಾಣಾಯಾಮ. ಅರ್ಥ ಆಯ್ತಲ್ಲ? ನಾನೀಗ ನಾರ್ಮಲ್ ಉಸಿರಾಟ ಅಲ್ಲ. ಡಾಕ್ಟರ್ ಹತ್ರ ಹೋಗಿ ಕೂಡ ನೀವು ಸ್ಟೆಥೋಸ್ಕೋಪ್ ಇಟ್ಟು ಏನ್ ಹೇಳ್ತಾರೆ? ಅದ್ಯಾಕೆ ಉಸಿರಾಟ ಮಾಡ್ತಿರ್ಲಿಲ್ವಾ? ಪ್ರಾಪರ್ ಆಗಿ ಉಸಿರಾಟ ಮಾಡೋದಿಲ್ಲ ನೀವು. ಆ ಕಾರಣಕ್ಕೆ ಅದು. ಓಕೆ, ಅದಕ್ಕೆ ಉಸಿರು ತಗೊಂಡಿದ್ರೆ ನಾರ್ಮಲ್ ಅಲ್ಲ. ಏನ್ ಮಾಡ್ಬೇಕು? ದೀರ್ಘವಾಗಿ ಉಸಿರು ತಗೋಬೇಕು. ದೀರ್ಘವಾಗಿ ಮಾಡ್ತೀರಿ? ಎಸ್. ಯಾರಿಗೋಸ್ಕರ ಇದು? ನಮಗಲ್ರಿ, ನನಗೆ. ನಮಗಂದ್ರೆ ಮತ್ತೆ ಎಲ್ಲಾರು ಪಡ್ಕೊಂಡು ಬಿದ್ರಿ ನೀವು. ಅವ್ರು ಮಾಡಿದ್ರೆ ಅಂತ ನಾವು ಮಾಡಿದ್ರೆ ನನಗೋಸ್ಕರ. ಎಸ್. ಕಾಲ ಇಟ್ಕೊಳ್ಳೋಣ.
ಉಸಿರಾಟ ಚೆನ್ನಾಗಿ ಮಾಡ್ಕೊಳ್ಳಿ. ಇದೇ ಮೇನ್ ಥೀಮ್ ಇದೆ ಈಗ ನನಗೆ. ರೆಡಿ? 1 2. ನನಗೆ ಉಸಿರಾಟ ಸೌಂಡ್ ಕೇಳಿದೆ ಜೋರಾಗಿ, ಅದಕ್ಕೆ ಸ್ವಲ್ಪ ಏನ್ ಮಾಡಿ, ಗಂಟಲನ್ನ ಬಿಗಿಯಾಗಿ ಇಟ್ಕೊಳ್ಳಿ, ಮೂಗನ್ನು ಟೈಟ್ ಮಾಡಿ ಉಸಿರು ಬರ್ತದೆ. ಬಾಡಿ ಫ್ರೀ ಆಗಿ ಇಟ್ಕೊಳ್ಳಿ. ಎಸ್, ಉಸಿರು ಬಿಡಿ, ತಗೊಳ್ಳಿ. ವೆರಿ ಗುಡ್. ದೀರ್ಘವಾಗಿ ತಗೊಳ್ಳಿ, ಎಷ್ಟು ಆಗ್ತದೋ ಅಷ್ಟು ಹೆಚ್ಚು ಉಸಿರು ತಗೊಳ್ಳಿ. ವೆರಿ ಗುಡ್, ಸೂಪರ್. ತಗೊಳ್ಳಿ, ಇನ್ನು ತಗೋಬಹುದು, ಒಳಗಡೆ ಬನ್ನಿ ಅಷ್ಟೇ. ಎಸ್, ವೆರಿ ಗುಡ್. 1, ನಾನು ಕೌಂಟ್ ಹೇಳ್ದಾಗ ಮಾಡ್ಕೊಳ್ಳಿ. 2 1 2 1 2 1 2. ಓಕೆ, ಎರಡನೇ ಉಸಿರಾಟ ಮಾಡ್ಕೊಳ್ಳೋಣ. ಏನ್ ಮಾಡೋಣ ಅಂದ್ರೆ, ಮೂಗಿಂದ ತಗೋಬೇಕು, ಬಾಯಿಂದ ಬಿಡಬೇಕು. ಹೇಗೆ ಅಂತ ಹೇಳಿದ್ರೆ, ಮಾಡಿ. ಇದನ್ನ ಏನ್ ಮಾಡ್ತಿದ್ರಿ? ಅಲ್ಲ, ಒಲೆ ಉತ್ತಿದ್ರಲ್ಲ, ಈಗ ಒಲೆ ಇಲ್ಲ, ನೀವು ಗ್ಯಾಸೇ ಓದಬೇಕು. ಮತ್ತೆ ಒಲೆ ಓದುವುದನ್ನ ಏನ್ ಮಾಡಿ, ಉಸಿರು ತಗೊಂಡು ಬಾಯಿಂದ ಬಿಡ್ಬೇಕು. ರೆಡಿಯಾ? ರೆಡಿ? 1, ನಾನು ಹೇಳ್ತೇನೆ, ನಂಬರ್ ಹೇಳಿದಾಗ ಬಿಡ್ಬೇಕು. 1, ಅಲ್ಲಿ ಹಿಡ್ಕೊಳ್ಳಿ ಸ್ವಲ್ಪ, ಪರವಾಗಿಲ್ಲ. 2, ನಾಲಿಗೆಯನ್ನ ಸುರುಳಿ ಆಕಾರ ಮಾಡಬೇಕು, ಬಿಡ್ಬೇಕು. 4 ಸೆಕೆಂಡ್. 1 2. ಹೊಟ್ಟೆ ಖಾಲಿ ಆಗ್ಬೇಕು. 1 2 4 ಸೆಕೆಂಡ್. 1 2. ಈಗ ಹೇಳ್ತೀನಿ, ಒಂದು 4 ಅಡಿ ಅಂತರದಲ್ಲಿ ಒಂದು ಮೇಣದ ಬತ್ತಿ ಹಚ್ಚಿಟ್ಟಿದ್ರು, ಅದನ್ನ ಆರಿಸ್ಬೇಕು ಅಂತ ಓದಿ ನೋಡೋಣ. ರೆಡಿಯಾ? ಆಗ ಫೋರ್ಸಲ್ಲಿ ಓದ್ತೀವಿ. ರೆಡಿ? 1 ಓದಿ. ವೆರಿ ಗುಡ್. ಎಸ್, ಉಸಿರು ತಗೊಳ್ಳಿ, ಓದಿ, ತಗೊಳ್ಳಿ, ಬಿಡಿ. ಸರ್, ವಾಚ್ ತೆಗೀರಿ. ಬೆಲ್ಟ್ ಹಾಕೊಂಡಿದ್ರೆ ಬೆಲ್ಟ್ ತೆಗಿಬೇಕು. ಓಕೆ, ಟೈಟ್ ಆಗಿರೋದು. ಎಸ್, ಕೈನಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಕೆಳಗೆ ಕಾಲನ್ನೆಲ್ಲ ಇಟ್ಕೊಂಡಿದ್ರಿ. ಎರಡು ಕಾಲುಗಳ ಬ್ಯಾಲೆನ್ಸ್ ಮೇಲೆ ನಿಂತ್ಕೊಳ್ಳಿ ನೀಟಾಗಿ. ಯಾವಾಗಲೂ ಹಿಂಗ್ ನಿಲ್ಬಾರ್ದು, ಶರೀರದ ಭಾರ ಒಂದ್ ಕಡೆ ಹಾಕಿ ನಿಲ್ಬಾರ್ದು, ಅದಕ್ಕೆ ಕರೆಕ್ಟಾಗಿ ನಿಂತ್ಕೊಳ್ಳಿ. ಎಸ್, ಏನು ನಾನು ಈ ಉಸಿರಾಟ ಹೇಳ್ಕೊಟ್ಟಿದ್ದೀನಿ, ಈ ಕ್ಲಾಸ್ ಮುಗಿಯೋವರೆಗೂ ಏನ್ ಮಾಡ್ಬೇಕು? ಆ ಬ್ರೀದಿಂಗ್ ಅಲ್ಲೇ ಇರ್ಬೇಕು, ಪರಿಣಾಮ ಹೆಚ್ಚಾಗ್ತದೆ. ರೆಡಿ? ಈಗ ಉಸಿರು ತೆಗೆದುಕೊಳ್ತಾ ಎರಡು ಕೈಗಳನ್ನ ಮೇಲೆ ಕೆತ್ತಾಳೆ. ರೆಡಿ? 1 ಪೂರ್ತಿ ಏನ್ ಮೇಲೆ ಕೆತ್ತಿ ಸ್ಟ್ರೆಚ್ ಮಾಡಿದ್ದಾರೆ, ಉಸಿರಲ್ಲೇ ಇದೆ. 2. ನನಗೆ ನೀವು ಎಕ್ಸರ್ಸೈಸ್ ಮಾಡಿದ್ರು ಚಿಂತೆ ಇಲ್ಲ, ಏನ್ ಮಾಡ್ಬೇಕು? ರೆಡಿ, ಅದು ಇಂಪಾರ್ಟೆಂಟ್. ರೆಡಿ? 1 ಸ್ಟ್ರೆಚ್ ಮಾಡಿ. 2 ಉಸಿರಾಟ ಕೇಳಿ, ಇನ್ನು ಚೆನ್ನಾಗಿ ಉಸಿರಾಟ ಮಾಡಿ. 1 ಸೆಕೆಂಡ್. ರಿಪೀಟ್. 1 ಸ್ಟ್ರೆಚ್ ಮಾಡಿ. 2. ಈಗ ಏನೇನು ಆಗ್ತದೆ ನಿಮ್ಗೆ ಗೊತ್ತಾಗ್ತದೆ ಅಷ್ಟೇ. ರೆಡಿಯಾ? ರೆಡಿ? 1 ಮೇನ್ ಉಸಿರಾಟ. ಈಗ ಉಸಿರು ತಗೊಂಡಿದ್ರಿ, ಉಸಿರು ಬಿಡ್ತಾ ನಿಮ್ಮ ರೈಟ್ ಸೈಡ್, ನಿಮ್ಮ ಬಲಗಡೆ ಬೆಂಡ್ ಆಗ್ಬೇಕು. ಎಸ್, ಬೆಂಡ್ ಆಗಿ. ನಾನು ಎಡಗಡೆ ಬೆಂಡ್ ಆಗಿದ್ದೀನಿ, ನಿಮ್ಗೆ ಈಸಿಯಾಗಿ ಕಾಣಲಿ ಅಂತ. ಸ್ಟ್ರೈಟ್ ಮಾಡ್ಕೋಬೇಕು, ಉಸಿರಾಟ ಮಾಡ್ಬೇಕು. ಈಗ 3 ಬಾರಿ ಉಸಿರು ತಗೋಬೇಕು, ಬಿಡ್ಬೇಕು, ತಗೋಬೇಕು, ಬಿಡ್ಬೇಕು. ನಿಮ್ಗೆ ಎಲ್ಲಿ ಪೈನ್ ಆಗ್ತದೆ ಗೊತ್ತಾಗ್ತದಲ್ಲಿ, ಜಸ್ಟ್ ಫೀಲ್ ಮಾಡ್ಕೊಳ್ಳಿ ಅದನ್ನು. ಎಸ್, ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಹೊರಗಡೆ ಹಾಕಿ. ಎಸ್, ಉಸಿರು ತೆಗೆದುಕೊಳ್ತಾನೆ ಈಗ, ಉಸಿರು ಬಿಡ್ತಾ ಎಡಕ್ಕೆ, ಅಲ್ಲಿ ಉಸಿರಾಟ ಮಾಡ್ಕೊಳ್ಳಿ. ಉಸಿರು ತೆಗೆದುಕೊಳ್ತಾನೆ ಈಗ, ಉಸಿರು ಬಿಡ್ತಾ ಬಲಕ್ಕೆ, ನೇರ. ನೋಡಿ, ನಿಮ್ಮ ಆಕ್ಷನ್ ಜೊತೆ ಉಸಿರಾಟನೂ ಆಗ್ಬೇಕು. ಎಡಕ್ಕೆ ಉಸಿರು ಕೇಳಿ, ನೇರ. ಓಕೆ, ಕಾಲು ಸ್ವಲ್ಪ ರೈಡಿ ನೋಡೋಣ. ಉಸಿರು ಬಿಡ್ತಾ ಮುಂದೆ ಬರಬೇಕು, ಡಾಲ್, ಕೆಳಗಡೆ ಬಾಗಿ ಬಾಗಿ, ಹಾಗೆ. ಗುಡ್, ವೆರಿ ಗುಡ್. ಉಸಿರು ತೆಗೆದುಕೊಳ್ತಾ ನೇರ. ಈಗ ಎಷ್ಟಾಗುತ್ತೋ ಅಷ್ಟೇ ಹಿಂದಕ್ಕೆ ಹೋಗ್ಬೇಕು, ಬ್ಯಾಲೆನ್ಸ್ ತಪ್ಪಬಾರ್ದು, ಬೀಳಬಾರ್ದು. ಉಸಿರು ಬಿಡ್ತಾ ಎಷ್ಟಾಗುತ್ತೋ ಅಷ್ಟೇ ಹಿಂದಕ್ಕೆ ಹೋಗಿ, ಗೋ ಬ್ಯಾಕ್, ಹಿಂದೆ ಹೋಗಿ. ವೆರಿ ಗುಡ್. ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡ್ತಾ ಡೌನ್, ಮುಂದೆ ಬಾಗಿ.
ಗುಡ್ ಸೂಪರ್. ಎಷ್ಟಾಗುತ್ತೆ ಅಷ್ಟು ಬಾರಿ. ಉಸಿರು ತೆಗೆದುಕೊಳ್ತಾ ನೇರ, ಉಸಿರು ಬಿಡ್ತಾ ಹಿಂದೆ, ಗೋ ಬ್ಯಾಕ್, ಹಿಂದೋಗಿ ನೇರ, ಕೈ ಬಿಡಿ, ಆರಾಮ್ ರಿಲ್ಯಾಕ್ಸ್. ಶರೀರವನ್ನು ಫ್ರೀಯಾಗಿ ಬಿಟ್ಕೊಳ್ಳಿ. ಉಸಿರಾಟ ಮಾಡ್ಕೊಳ್ಳೋಣ ದೀರ್ಘವಾಗಿ. ಓಕೆ, ಸೊಂಟನ ಕೈ ಇಟ್ಕೊಳ್ಳೋಣ. ಕುತ್ತಿಗೆಯನ್ನು ರೊಟೇಷನ್ ಮಾಡ್ಕೊಳ್ಳಿ. ಇದನ್ನ ಶಿಥಿಲೀಕರಣ ವ್ಯಾಯಾಮ. ಇದು ಯೋಗ ಅಲ್ಲ, ಈಗ ಯೋಗಕ್ಕೆ ಸಿದ್ಧತೆಗಳು ಗೊತ್ತಾಯ್ತಲ್ಲ. ಎಸ್, ಕುತ್ತಿಗೆನ ಎಡದಿಂದ ಬಲಕ್ಕೆ ನಿಧಾನವಾಗಿ 360 ಡಿಗ್ರಿ ವೃತ್ತಾಕಾರವಾಗಿ ತಿರುಗಿಸ್ಕೋಬೇಕು. ಫಾಸ್ಟ್ ಆಗಿ ತಿರುಗಿಸ್ಕೋಬೇಡಿ, ನಿಧಾನವಾಗಿ ತಿರುಗಿಸ್ಕೊಳ್ಳೋಣ. ಪೂರ್ತಿ ತಿರುಗಬೇಕು. ಗುಡ್. ಸ್ಲೋ ಆಗಿ ಮಾಡಿ, ಫಾಸ್ಟ್ ಮಾಡಬೇಡಿ, ಫಾಸ್ಟ್ ಮಾಡಬೇಡಿ, ಫಾಸ್ಟ್ ಬೇಡ. ಗುಡ್, ವೆರಿ ಗುಡ್. ರಿವರ್ಸ್, ಎಡದಿಂದ ಬಲಕ್ಕೆ ಮಾಡ್ಕೊಳ್ಳಿ. ವೆರಿ ಗುಡ್. ಉಸಿರಾಟ ಜೊತೆಗೆ ಮಾಡಿ ನೋಡೋಣ. ದೀರ್ಘವಾಗಿ ಉಸಿರು ತಗೊಳ್ಬೇಕು, ಹೊರಗಡೆ ಹಾಕಬೇಕು. ಉಸಿರಾಟ ಜೊತೆಗೆ ಮಾಡ್ಕೊಳ್ಳೋಣ. ಗುಡ್. ಓಕೆ, ಸ್ಟಾರ್ಟ್. ಈಗ ಉಸಿರು ಬಿಡ್ತಾ ಕುತ್ತಿಗೆನ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ ಮಾಡ್ಕೊಳ್ಳೋಣ. ಎಸ್, ರೆಡಿ. ಡೌನ್, ಬ್ರೀತ್ ಔಟ್. ಗದ್ದ ಎದೆಗ್ತಾ ಆಗಬೇಕು. Breathing up, breathe out. Breathing, ಮೇಲೆ ಒಟ್ಟಿಗೆ ಮೇಲೆ. Breathe out, down. Breathing, breathe out. Okay. ವಾಯ್ಸ್ ಕೇಳ್ತದ ನಂದು? ಹಿಂಗಾದ್ರೆ ಕೇಳ್ತದ ವಾಯ್ಸ್? ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇವ್ರು ತೋರಿಸ್ಲಿಕ್ಕೆ ಅದಕ್ಕೆ ಕಷ್ಟ ಆಗ್ತದೆ. ಎಸ್, ಕೈ ಬಿಡಿ, ಆರಾಮ. ಈಗ ಒಂದು ಸ್ವಲ್ಪ ಶೇಕ್ ಮಾಡ್ಕೊಳ್ಳೋಣ. ಎಷ್ಟು ಶೇಕ್ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಗಾಳಿ ಬರ್ತದೆ ಕೈಯಲ್ಲಿ, ಆ ಥರ ಫ್ರೀಯಾಗಿ. ಇಲ್ಲಿಂದ ಇದೇನಿದೆ ಫ್ರೀಯಾಗಿ. ಉಸಿರಾಟ ಜೊತೆಗೆ ಮಾಡೋಣ. ದೀರ್ಘವಾಗಿ ಸುತ್ತುಗೊಳ್ಳಿ, ದೀರ್ಘವಾಗಿ ಹೊರಗಡೆ ಹಾಕಿ. ಬ್ರೀದಿಂಗ್ ಜೊತೆ ಮಾಡೋಣ. ಸ್ವಲ್ಪ ಶೋಲ್ಡರ್, ಹಾಂ, ಫ್ರೀ ಆಗಿಬಿಟ್ಟು ಶೇಕ್ ಮಾಡೋಣ. ಬ್ರೀತ್ ಮಾಡಿ. ನನಗೆ ಇಂಪಾರ್ಟೆಂಟ್ ಬ್ರೀದಿಂಗ್ ಆಗುತ್ತೆ. ಸಾಕು. ಈಗ ತಲೆನೋವಿಗೆ ಒಂದು ಎಕ್ಸಸೈಸ್ ಹೇಳ್ಬೋದು. ಓಕೆ, ತಲೆನೋವು ಬರ್ತದಲ್ಲ? ಯಾರಿಗೆ ತಲೆನೋವು ಬರ್ತದೆ ಹೇಳಿ? ಅಲ್ಲ, ತಲೆ ಇದ್ದವರಿಗೆಲ್ಲ ಬರ್ತದೆ. ತಲೆ ಇದ್ದವರಿಗೆಲ್ಲ ಬರ್ತದೆ. ಈಸಿ ಒಂದೇ. ಯಾರು ಮಾಡಬಾರ್ದು ಮತ್ತೆ ಹೇಳ್ತೀನಿ. ಈಗ ಮಾಡೋದು ಹೇಗಂತ ತೋರಿಸ್ತೇನೆ, ನೋಡ್ಬೋದು. ಆಮೇಲೆ ಮತ್ತೆ ಶುರು ಮಾಡಿ. ಅದಕ್ಕೆ ನಾನು ಕಾಣುತ್ತೆ, ದಯಮಾಡಿ ನನಗೆ ನೀವು ಕಾಣಬೇಕು, ನಿಮಗೆ ನಾನು ಕಾಣಬೇಕು. ಸ್ವಲ್ಪ ಮೇಡಮ್ ನೀವು ಈ ಕಡೆ ಬನ್ನಿ, ಸ್ವಲ್ಪ ನೀವು ಬನ್ನಿ. ನೀವಲ್ಲ, ಹೌದು, ಇನ್ನೊಂದು ಚೂರು ಈ ಕಡೆ ಬನ್ನಿ. ನೀವಲ್ಲ, ನೀವು ಅಲ್ಲೇ ಇರಿ, ನೀವು ಈ ಕಡೆ ಬನ್ನಿ. ಹಾಂ, ಅವ್ರು ಸಾರಿ ಈಚೆ ಬನ್ನಿ. ಹಾಂ, ಓಕೆ, ರೈಟ್. ನನಗೆ ಅಂದರೆ ಏನಾದ್ರು ಆಗ ನನಗೆ ಕಾಣಬೇಕಲ್ಲ, ನೋಡ್ಬೋದು. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದ್ಸಲ ಉಸಿರು ತಗೊಂಡಿರ್ತೀನಿ. ಇದು ತಗೊಂಡು ಉಸಿರನ್ನ ಬಿಡ್ತಾ ಈ ಭಾಗವನ್ನು, ಕುತ್ತಿಗೆಯಿಂದ ಈ ಭಾಗವನ್ನು ನಮ್ಮ ಮೊಬೈಲಲ್ಲಿ ವೈಬ್ರೇಟ್ ಮೋಡ್ ಅಂತಿದೆ, ನೋಡಿದ್ರಲ್ಲ? ಆ ವೈಬ್ರೇಟ್ ಮೋಡ್ ಹೇಗಾಗ್ತದೆ ಹೇಳಿ? ಡ್ರರ್ ಅಂತ. ಅದೇ ರೀತಿ ನಮ್ಮ ತಲೆ ಮಾಡ್ತೇವೆ ಉಸಿರು ಬಿಡ್ತಾ. ಇದೇನು ಈ ಮಾಡುವಾಗ ಒಂದಾಗ್ತದೆ, ತಲೆ ಸುತ್ತಿದಾಗ ಆಗ್ತದೆ. ತಲೆ ಸುತ್ತಿದಾಗ ಆದವ್ರು ಮಾಡಬಾರ್ದು, ಎದ್ದು ನಿಲ್ಬೇಕು. ಮತ್ತೆ ಹಂಗೆ ಮಾಡ್ತಾ ಇರ್ತಾರೆ, ಬಿದ್ದು ಬಿಡ್ತೀವಿ. ಯಾಕೆ ಅಂತ ಮತ್ತೆ ಹೇಳ್ತೇವೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ನೋಡ್ಕೊಳ್ಳಿ, ಒಂದ್ಸರಿ ಮಾಡಬೇಕು. ನಾವು ಉಸಿರು ತಗೊಂಡಿದ್ದೀನಿ, ಉಸಿರು ಬಿಡ್ತಾ ಈ ಭಾಗವನ್ನು ಪೂರ್ತಿ ಫ್ರೀ ಬಿಟ್ಟು ನಿಮ್ಮ ಕೆನ್ನೆ ತುಟಿಗಳೆಲ್ಲ ಶೇಕ್ ಆಗ ಗಡಗಡ. ಅಕಸ್ಮಾತ್ ತಲೆ ಸುತ್ತು ಬಂದರೆ ನಿಲ್ಲಿಸಿ ಮಾಡಬೇಕು. ಓಕೆ, ಹೇಳ್ತೇನೆ ನಾನು ಹೇಳ್ದಾಗ ಮಾಡಿ. ಎಸ್, ಕಾಲಾಗ್ಲ ಇಟ್ಕೊಂಡಿದ್ರಿ, ಅಗಲ ಎಷ್ಟಾಗುತ್ತೋ ಅಷ್ಟಾಗಲ. ಇದೇ ನಿಮ್ಮ ಗ್ರಿಪ್. ಈಗ ಇನ್ನೊಂಚೂರು ಕಾಲಾಗ್ಲ ಇಟ್ಟು ಕೈನ ಹಿಂದೆ ಕಟ್ಟಿ ಉಸಿರು ತಗೊಳ್ಳೋಣ. ಓಕೆ, ಫ್ರೀ ಆಗಿಬಿಟ್ಟು ಮಾಡಿ ಶೇಕ್ ಮಾಡಿ ನೋಡೋಣ. ಗಡ ಶೇಕ್ ಮಾಡಬೇಕು. ಹಾಂ, ಅಕಸ್ಮಾತ್ ತಲೆ ಸುತ್ತು ಬಂದರೆ ಸ್ವಲ್ಪ ನಿಲ್ಲಿಸ್ಕೊಳ್ಳೋಣ. ಮಾಡ್ತಾಯಿದ್ದೆ. ಬಾಡಿ ಫ್ರೀ ಆಗಿಬಿಡಿ. ಉಸಿರಾಟದ ಜೊತೆಗೆ ಫ್ರೀಯಾಗಿ ಬಿಟ್ಕೊಂಡು ಮಾಡಿ ನೋಡೋಣ. ಗುಡ್, ವೆರಿ ಗುಡ್. ಶೇಕ್ ಮಾಡಿ ಅಲ್ಲಾಡಬೇಕು. ನಿಮ್ಮ ಕೆನ್ನೆ ತುಟಿಗಳೆಲ್ಲ ಅಲ್ಲಾಡಬೇಕು. ಗುಡ್, ವೆರಿ ಗುಡ್. ನಿಲ್ಲಿಸಿ, ಎದ್ದೇಳಿ, ಮುಖ ಮೇಲೆ ಮಾಡಿ. ಎಸ್, ಎನಿಬಡಿ ತಲೆ ಸುತ್ತಾಗ ಆಗ್ತಾ ಇದೆಯಾ? ಹಾಂ, ತಲೆ ಸುತ್ತಾಗ ಆಗಿದ್ರೆ ಭಾಳ ಗಟ್ಟಿ ಇದ್ದೀರಿ ನೀವು ಅಂತ. ಓಕೆ, ಇನ್ನೊಂದ್ಸರಿ ಮಾಡ್ಕೊಳ್ಳಿ. ಎಸ್, ಸುತ್ತುಕೊಳ್ಳಿ. ಸ್ವಲ್ಪ ಬೆಂಡಾಗಿ ಫಾಸ್ಟ್ ಮಾಡಿ ನೋಡೋಣ. ಸರಿ, ಶೇಕ್ ಮಾಡಿ ಮಾಡಿ.
ಪೂರ್ತಿ ಆ ಮೊಬೈಲ್ ವೈಬ್ರೇಟ್ ಮಾಡೋದ್ರ ಹತ್ರ ಆಗಬೇಕು. ಗುಡ್, ವೆರಿ ಗುಡ್. ಇನ್ನು ಆಗಬೇಕು, ಚೆಕ್ ಆಗಬೇಕು. ನಾರ್ಮಲ್ ಬ್ರೀದಿಂಗ್ ಮಾಡಿ ಚೆಕ್ ಮಾಡ್ತಾರೆ. ಗುಡ್, ವೆರಿ ಗುಡ್. ಸಾಕು ನಿಲ್ಲಿಸಿ, ಆರಾಮ್ಸೆ ತಗೊಳ್ಳೋಣ, ನೋಡೋಣ. ಬೆಳಿ ಉಸಿರಾಟ ಕೇಳ್ತಾ ಇದ್ದಾರೆ, ಏನು ದುಡ್ಡು ಕೊಡ್ಲಿಕ್ಕಿಲ್ಲ ಇದಕ್ಕೆ. ಹಾಂ ಮಾಡಿ, ಕೆಲವು ಉಸಿರಾಟ ಮಾಡಿ. ಹಾಂ ಬೆಳಿ ತಗೊಳ್ಳಿ. ಇದು ಲಾಂಗ್ ಆಗಬೇಕು, ನೀವು ತಗೋತೀರಾ ಟೈಮ್ ಜಾಸ್ತಿ ಆಗಿದೆ. ಇಲ್ಲಿ ಬರ್ತದೆ, ಎಸ್ ವೆರಿ ಗುಡ್. ಕೈ ಮುಂದೆ ಮಾಡಿ ನೋಡ, ಕಾಲಗ್ಲ ಇಟ್ಟಿದ್ರಿ. ಹಾಂ, ಈಗ ಉಸಿರು ತೆಗೆದುಕೊಳ್ತಾ ಏನು ಮಾಡಬೇಕು, ಹೋಲ್ ಬಾಡಿ ಟೈಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಒಂದ್ಸಲ ಉಸಿರು ಬಂದಮೇಲೆ ಮುಷ್ಟಿ ಕಟ್ತೀರಿ, ಮೊಣಕಾಲು ಚಿಪ್ಪನ ಮೇಲೆ ಮಾಡಬೇಕು, ತೊಡೆಗಳನ್ನು ಟೈಟ್ ಮಾಡಬೇಕು, ಹೋಲ್ ಬಾಡಿ ಟೈಟ್ ಮಾಡಬೇಕು. ನಾನು ರಿಲ್ಯಾಕ್ಸ್ ಅಂದಾಗ ಉಸಿರು ಬಿಡಬೇಕು, ಫ್ರೀ ಆಗಿ. ರೆಡಿ? ಹಾಂ, ಎಲ್ಲ ನಮ್ಗೆ ಉಸಿರಾಟ ಕೇಳಿ. ರೆಡಿ? 1, ಹೋಲ್ ಬಾಡಿ ಟೈಟ್ ಮಾಡಿ, ಟೈಟಾಗಿ ಹಿಡ್ಕೋಬೇಕು. ಅಷ್ಟೇ ಇದೆ. 2, ಹಾಂ, ನೀವು ರಿಲ್ಯಾಕ್ಸ್ ಆದಾಗ ಅದು ಫೀಲ್ ಬರಬೇಕು, ಉಸಿರಾಟದ. ರೆಡಿ? 1, ಪೂರ್ತಿ ಟೈಟ್ ಮಾಡಿ, ಟೈಟಾಗಿ ಹಿಡ್ಕೋಬೇಕು, ಕಾಲುಗಳೆಲ್ಲ ಸರಿ ಟೈಟ್ ಇರಬೇಕು. 2, 1, 2, 1. ಅದೇ ಮುಷ್ಟಿ ಟರ್ನ್ ಮಾಡಿ. 1, 2, 3, 4, ರಿವರ್ಸ್. 5, 4, 3, ನೆಕ್ಸ್ಟ್ ಅಪ್ ಮೇಲೆ. 1, 2, 3, 4, ರಿವರ್ಸ್. 5, 4, 3, ನೆಕ್ಸ್ಟ್ ಸೈಡ್. ಮತ್ತೆ ಮಾಡ್ಕೊಳ್ಳೋಣ. ಇದೇನಿರಬೇಕಂದ್ರೆ ಜಸ್ಟ್ ಓಪನ್ ಇರಬೇಕು. ಯಾಕೆ ಓಪನ್ ಮಾಡಬೇಕಂದ್ರೆ, ಯಾರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಡಸ್ಟ್ ಅಲರ್ಜಿ ಇದೆ, ಅಸ್ತಮಾ ಪ್ರಾಬ್ಲಮ್ ಇದೆ, ಅವರು ಉಸಿರಾಟದ ಕ್ರಿಯೆಗಳನ್ನು ಮಾಡುವಾಗ ಜಸ್ಟ್ ಓಪನ್ ಇದ್ದಷ್ಟು ನಿಮಗೆ ಎಫೆಕ್ಟ್ ಆಗ್ತದೆ. ರೆಡಿ? 1, 2, 3, 4, ರಿವರ್ಸ್. 5, 4, 3, 2, 1. ಗಟ್ಟಿ ಇದರೆಲ್ಲ ನೀವೆಲ್ಲ. ಹಾಂ, ಈಗ ವ್ಯಾಯಾಮ ಮತ್ತು ಯೋಗಕ್ಕೆ ಏನು ವ್ಯತ್ಯಾಸ ಅಂತ ಹೇಳ್ತೀನಿ ನೋಡೋಣ, ಎಷ್ಟು ಗಟ್ಟಿ ಇದ್ದೀರ. ಓಕೆ, ಮೇಲೆ ಮಾಡಿ ಕೈಗಳನ್ನು ಮ್ಯೂಸಿಕ್. ಶೋಲ್ಡರ್ ರೊಟೇಷನ್ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಭಾಳ ಜನ ಹಿಂಗೆ ಮಾಡ್ತೀರಿ. ಈಗ ಹಿಂಗೆ ಮಾಡಬೇಕು ನೋಡಿ, ನಾ ಹೇಳಿದಂಗೆ ಮಾಡಬೇಕು. ನೋಡ್ಕೊಂಡು ಫಸ್ಟ್ ಮಾಡಬೇಡಿ. ಇದೇನಿದೆ ನೋಡಿ, ಭುಜ ಮುಂದಕ್ಕೆ ಹೋಗಿ ಹಿಂದೆ ಬಂದು ಮೇಲಕ್ಕೆ ಶೋಲ್ಡರ್ ರೊಟೇಷನ್ ಮಾಡ್ತೀರಿ. ಮಾಡೋಣ? ರೆಡಿ, ಮಾಡಿ. ನಿಧಾನ ಮಾಡಿ. 1, ಉಸಿರಾಟ ಜೊತೆಗೆ ಮಾಡಬೇಕು. ಓಕೆ, 2 ಬರಬೇಕು. ಇದು ಶೋಲ್ಡರ್ ಕೆಳಗೆ ಮೇಲೆ ಬರಬೇಕಲ್ಲ. ಹಾಂ, ವೆರಿ ಗುಡ್, ಮಾಡಿ. 3, 4, ಇಲ್ಲ ಕೈ ಮಾಡಬಾರ್ದು, ಶೋಲ್ಡರ್ಗೆ ಬರಬೇಕು, ಶೋಲ್ಡರ್ ಬರಬೇಕು. ಹಾಂ, 5, 6, ಇಲ್ಲ 7, ರಿವರ್ಸ್ ನೋಡಿ. 8, ಇದು ರೊಟೇಟ್ ಆಗಬೇಕು ನೋಡಿ, ಇದು ರೊಟೇಟ್ ಆಗಬೇಕು. 7, 6, 5, 4, 3, 2, 1. ಏನಾಯಿತು? ನೋವಾಯ್ತು. ಏನು ನೋವಾಯಿತು? ನೋವಾದ್ರೆ ಏನು ತಿಳ್ಕೋಬೇಕು? ಆ ಭಾಗದಲ್ಲಿ ಪರಿಣಾಮ ಆಯಿತು ಅಂತ. ನಿಮ್ಗೆ ನೋವಾಗ್ತಾ ಇದೆ ಅಂದರೆ ಅರ್ಥ ಏನು ಮಾಡ್ಕೋಬೇಕು? ಆ ಭಾಗದ ಪರಿಣಾಮ ಆಯಿತು ಅಂತ ಅಷ್ಟೇ. ವೆರಿ ಸಿಂಪಲ್. ಗೊತ್ತಾಯ್ತಲ್ಲ? ಉಸಿರು ತಗೊಳ್ಳೋಣ. ಬಿಡಿ, ತಗೊಳ್ಳಿ, ಬಿಡಿ, ತಗೊಳ್ಳಿ. ಪೇಷಂಟ್ ಸ್ವಂತ ಏನು ಮಾಡಿ ಸರಿ ತಿಳಿದುಕೊಳ್ಳೋಣ. 1, 2, 3, 4, 5, 6, 7, ರಿವರ್ಸ್. 8, 7, 6, 5, 4, 3, 2, 1. ಕಾಲುಗಳ ಜೊತೆ ಇಟ್ಕೊಳ್ಳಿ. ಈಗ ದೈಹಿಕ ಶಿಕ್ಷಣ ಅಂತ ಬಂದಾಗ ಭಾಳ ಜನ ನೋಡಿದ್ರಿ, ಕೈಯನ್ನು ಇಲ್ಲಿಟ್ಟು ಮೊಣಕಾಲು ತಿರುಗಿಸ್ತಾರೆ. ಈಗ ಅದನ್ನು ಬ್ಯಾನ್ ಮಾಡಿದ್ದಾರೆ ಸರ್ಕಾರ. ಯಾಕೆ ಅಂತ ಹೇಳ್ತಾರೆ, ಮೊಣಕಾಲು ಚಿಕ್ಕ ಮೇಲೆ ಕೈ ಇಡ್ತಾರೆ, ಇಟ್ಟು ಮಂಡಿ ರೊಟೇಷನ್ ಮಾಡಿದ್ರೆ ಸ್ಕಿಪ್ ಆದರೆ ನೀವು ಬೀಳ್ತೀರಿ, ಅಲ್ಲಿಗೂ ಪೆಟ್ಟಾಗ್ತದೆ. ಅದಕ್ಕೆ ಅದನ್ನು ಮುಟ್ಟದೇನೆ ಮೊಣಕಾಲುಗಳಿಗೆ ಹೇಗೆ ಎಕ್ಸಸೈಸ್ ಅಂದರೆ ಏನು ಮಾಡಬೇಕು, ಸ್ವಲ್ಪ ಕುತ್ಕೊಂಡು 1, 2 ಈ ರೀತಿ ಮಾಡೋಣ. ಮಾಡಿ ಅರ್ಥ ಕುತ್ಕೊಂಡ ಮೇಲೆ 1, 2, 3, 4, 5, 6, 7, ರಿವರ್ಸ್.
8, 7, 6, 5, 4, 3, 2, 1. ಓಕೆ, ಕಾಲುಗಳನ್ನು ಜೋಡಿಸಿಟ್ಕೊಳ್ಳಿ ಎರಡು. ನಾವು ಶಾಲೆಗಳಲ್ಲಿ ಮಾಸ್ಪಿಟಿ ಮಾಡುವಾಗ ಈ ಶೇಪಲ್ಲಿ ನಿಂತು ಅಂತ ಹೇಳಿ 45 ಡಿಗ್ರಿ ಯೋಗಾಸನದಲ್ಲಿ ಜೋಡಿಸ್ತೇವೆ, ಗೊತ್ತಾಯ್ತಲ್ಲ? ಹಾಂ. ಈಗ ಒಂದು ಕಾಲು ಹಿಂಬಡಿ ಮೇಲೆ ಬೆಳೆದ ಮೇಲೆ ಒಂದು ಕಾಲು ಹಿಂಬಡಿ ಮೇಲೆ ಈಗ ಚೇಂಜ್ ಮಾಡ್ಕೊಳ್ಳೋದು. 1, 2, 3, 4, 5, 6, 7, 8. ಒಂದು ನಿಮ್ಗೆ ಅದು ಎಫೆಕ್ಟ್ ಆಗಬೇಕಂದ್ರೆ ಕಾಲು ಬೆರಳ ಮೇಲೆ ಭಾರ ಹಾಕ್ಬೇಕು, ಶರೀರ ಹಾಕಿ ಚೇಂಜ್ ಮಾಡ್ಕೋಬೇಕು. ರೆಡಿಯಾ? 1, 2, 3, 4 ಬೆರಳ ಮೇಲೆ ಶರೀರ ಭಾರ ಹಾಕಿ. ಗುಡ್. ಇನ್ನು ಭಾರ ಹಾಕಬೇಕು, ಹಾಕ್ಕೊಳ್ಬೇಡಿ, ನಿಧಾನ ಮಾಡಿ. ಹಾಂ, ಗುಡ್. ಭಾರ ಶರೀರದ್ದು ವೆರಿ ಗುಡ್. ಅದನ್ನ ಏನು ಮಾಡಬೇಕು, ಕಾಲುಗಳನ್ನು ಸ್ವಲ್ಪ ಕ್ರಾಸ್ ಮಾಡಬೇಕು. ಇದು 1, 2, 1, 2 ಕ್ರಾಸ್ ಮಾಡಿ ನೋಡೋಣ. ಗುಡ್. ಇನ್ನು ಚೇಂಜ್ ಮಾಡಿ. ಹಾಂ, ವೆರಿ ಗುಡ್. ಸಾಕು. ಈಗ ನೋಡಿ, ಈಗ ಮತ್ತೆ ಎಷ್ಟು ಗಂಟೆ ಇದ್ದೀರಿ ಅಂತೇಳಿ ಎರಡು ಕಾಲು ಹಿಂಬಡಿ ನೆನಕ್ಕೆ ಕೈಗಳನ್ನು ಇಲ್ಲಿ ತೆಗೆದುಕೊಳ್ಳಿ. ಹಾಂ, ಹಿಂಬಡಿ ನೆನಕ್ಕೆ ತಾಗಿಸ್ಬಾರ್ದು, ತಾಗಿಸಿದ ರೀತಿ ಮಾಡಬೇಕು. ಮಾಡ್ತೀರಿ? ತಾಗಿಸ್ಬಾರ್ದು. ರೆಡಿ? 1, 2, 3, 4, 5, 6, 7, 8. 1, 2, 3, 4, 5, 6, 7, 8. 1, 2, 3, 4, 5, 6 ಸಾಕು. ನೋಡಕ್ಕೆ ಈಸಿ ಇದೆ, ಆದರೆ ಎಫೆಕ್ಟ್ ತುಂಬ. ಅದಕ್ಕೆ ಯಾರಿಗೆ ಈ ಸೊಂಟ ನೋಡಿದ ಕೆಳಗಡೆ ಭಾಗಕ್ಕೆ ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ಯಾವ ಎಕ್ಸಸೈಸ್ ಮಾಡಬೇಕು? ಸಿಂಪಲ್, ನೋಡೋಕೆ ಸಿಂಪಲ್ ಇದೆ, ಬಟ್ ಭಾಳ ಪರಿಣಾಮ ಇದೆ. ಗೊತ್ತಾಯ್ತಲ್ಲ? ಅದೆಲ್ಲ ಇಟ್ಕೊಳ್ಳಿ. ಇಷ್ಟ ಬರ್ಬೇಡ, ತಗೊಳ್ಳಿ, ಬಿಡಿ, ತಗೊಳ್ಳಿ, ಬಿಡಿ, ತಗೊಳ್ಳಿ. ಓಕೆ, ಎಸ್. ಕೆಲವು ಆಸನಗಳನ್ನು ನಿಂತೆ ಮಾಡಿದ್ರಿ. ನಾನು ಆಸನಕ್ಕೂ ಮತ್ತು ವ್ಯಾಯಾಮಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋ ಒಂದು ಆಸನ ನಿಂತು ತೋರಿಸ್ತೀನಿ. ಅದು ಪಾರ್ಶ್ವಕಟಿ ಚಕ್ರಾಸನ. ಇದನ್ನು ಆಸನನೂ ಮಾಡ್ಬೋದು, ವ್ಯಾಯಾಮನೂ ಮಾಡ್ಬೋದು. ಸಮತಲ ಸ್ಥಿತಿ ಬನ್ನಿ, ಕಾಲುಗಳನ್ನು ಜೋಡಿಸಿಟ್ಕೊಳ್ಳೋ ಸಮತಲ ಸ್ಥಿತಿ ಇದು. ಹಾಂ, ನಾನು ನಿಮಗೆ ಬಲಗೈ ಎತ್ತಿ ಅಂತ ಹೇಳ್ತೀನಿ, ನಾನು ಎಡಗೈ ಎತ್ತಿರ್ತೀನಿ. ಅವಾಗ ನೀವೇನು ತಿಳ್ಕೋಬೇಕು? ಸರ್ಗೆ ಎಡಗೈ ಬಲಗೈ ಗೊತ್ತಿಲ್ವೇನು ಅಲ್ವಾ? ಇಲ್ಲ, ನಿಮಗೆ ಈಸಿಯಾಗಿ ಕಾಣಲಿ ಅಂತ ನಾನು ಮಾಡಿ. ಎಸ್ ಎಸ್. ಈಗ ಬಲಗೈ ಎತ್ತಿ ನೋಡೋಣ. ಎತ್ತಿ, ಎಡಗಡೆ ಬಂದಾತು. ಹಾಂ, ಬಿಡಿ, ಎಡಗಡೆ ಎತ್ಕೊಳ್ಳಿ. ಹಾಂ, ಬಲಗೈನು ಮಾಡಿ. ಹಾಂ, ಮತ್ತೆ ಮಾಡಿ. ಇದೇನಿದು? ಇದು ವ್ಯಾಯಾಮ, ಇದನ್ನೇ ಆಸನ, ಅದನ್ನು ಪಾರ್ಶ್ವಕಟಿ ಚಕ್ರಾಸನ ಅಂತ ಕರೀತಾರೆ. ಈಗ ನನ್ನ ಜೊತೆಗೆ ಇದನ್ನೇ ಮಾಡಿ, ಪರಿಣಾಮ ಏನು ಅಂತ ನಿಮ್ಗೆ. ಓಕೆ, ನಾನು ಕಾರಣ ನಿಂತ್ಕೊಂಡಿದ್ರಿ. ಸರಿ, ಸಮತಲ ಸ್ಥಿತಿ ನಿಂತ್ಕೊಳ್ಳಿ. ನೇರ ನಿಮ್ಮ ಬಲಗೈಯನ್ನು ಮಾಡಿ ನನ್ನ ಜೊತೆಗೆ ಮೇಲೆ ಎತ್ತಬೇಕು. ನೀವು ಎತ್ತುವಾಗಿಲ್ಲ, ನನ್ನ ಜೊತೆಗೆ ನಿಧಾನ. ರೆಡಿ? ದೃಷ್ಟಿ ಎದುರುಗಡೆ. ಬಲಗೈ ಮಾಡಿ ನಿಧಾನ, ಸ್ಲೋ ಆಗಬೇಕು. ನಿಮ್ಮ ಗಡಿಯಾರದ ಮೂಡು ನನ್ನ ಜೊತೆಗೆ ಬಂದಾಗ ಬರಬೇಕೀಗ. ಸೆಕೆಂಡ್ ಮೂಡು ಇದಕ್ಕೆ ಸಮಾಂತರ ಬರೋರಿಗೆ ಎತ್ತಿ ಅಷ್ಟೇ. ಇದಕ್ಕೆ ಸಮಾಂತರ ಬಂದ ನಂತರ ಹಸ್ತ ಮೇಲ್ಮುಖ ಹೋಲ್ಡ್ ಮಾಡ್ಕೊಳ್ಳೋಣ. ಮತ್ತೆ ಸ್ವಲ್ಪ ಇಟ್ಕೊಳ್ತಾ ನಿಧಾನವಾಗಿ ಕೈ ಕಿವಿಗೆ ತಾಗಿದಾಗ ಕೈ ನೇರ ಇದೆ ಅಂತ ಅರ್ಥ. ಈಗ ಶರೀರವನ್ನು ಒಂದ್ಸರಿ ಎರಡು ಹಿಂಬಡಿಗಳನ್ನು ಮೇಲೆ ಎತ್ತಿ ಬಿಡಬೇಕು. ನಾನು ಅಪ್ ಬಂದಾಗ ಒಟ್ಟಿಗೆ ಮೇಲೆ ರೆಡಿ? ಅಪ್, ಬಿಡಿ. ಈಗ ಉಸಿರನ್ನ ಬಿಡ್ತಾ ನಿಮ್ಮ ಭಾಗಕ್ಕೆ ಬೆಂದಾಗಿ ಲಾಸ್ಟ್ ಪೋರ್ಷನ್ ಎಷ್ಟು ಸಾಧ್ಯಷ್ಟು ಭಾಗ ನಂತರ ನಿಲ್ಲಿಸ್ಕೊಳ್ಳಿ. ಉಸಿರಾಟ ಮಾಡ್ಕೊಳ್ಳೋಣ 3 ಬಾರಿ. ಆಸನದ ಪರಿಣಾಮ ಆಗುತ್ತೆ ಯಾವಾಗಂದ್ರೆ ಆ ಆಸನದ ಅಂತಿಮ ಸ್ಥಿತಿಯಲ್ಲಿ ಬಾಡಿನ ಹೋಲ್ಡ್ ಮಾಡಿ ಉಸಿರಾಟವನ್ನು ಮಾಡೋದ್ರಿಂದ ಹೆಚ್ಚು ಪರಿಣಾಮ. ವಾಪಸ್ ಬನ್ನಿ, ನೇರ ಕೈನ ಮೇಲೆ ಸ್ವಿಚ್ ಮಾಡಿ, ಕೈನ ನಿಧಾನವಾಗಿ ಕೆಳಗಡೆ ಬಿಡೋಣ. ಫಾಸ್ಟ್ ಆಗಿ ಬಿಡಬೇಡಿ, ಫಾಸ್ಟ್ ಆಗಿ ಬಿಡಬೇಡಿ. ಇದಕ್ಕೆ ಸಮಾಂತರ ಬರಲಿ. ಹಸ್ತ ಮೇಲ್ಮುಖ, ಕೈಯನ್ನು ನಿಧಾನವಾಗಿ ಕೆಳಗಡೆ ಬಿಡಿ. ಈ ಕೈ ಕೆಳಗಡೆ ಬಂದ ತಕ್ಷಣ ಎಡಗೈನ ಮೇಲೆ ತಿರ್ಸ್ಬೇಕು. ಕೆಳಗಡೆ
ನಿಧಾನ. ಪಾರ್ಶ್ವದಲ್ಲಿ ಚಕ್ರಾಸನದ ಎಡಗೈಯಿಂದ ಮಾಡ್ತಾ ಇದ್ದೀನಿ. ಭುಜಕ್ಕೆ ಸಮಾಂತರ ಬಂದ ನಂತರ ಕಣ್ಣನ್ನು ಮಾಡಿ ಮತ್ತೆ ಸುತ್ತ ಮೇಲೆ ಹೋಗೋಣ. ಪೂರ್ತಿ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಒಂದ್ಸರಿ ಹಿಂದೆ ಮೇಲೆ ಎತ್ತಿ ಬಿಡಬೇಕು. ರೆಡಿ ಬಿಡಿ. ಬಲಭಾಗಕ್ಕೆ ಬೆಂಡಾಗೋಣ. ಅಂತಿಮ ಸ್ಥಿತಿಯಲ್ಲಿ ನಿಲ್ಲಿಸ್ಕೊಂಡು ಉಸಿರಾಟ ಮಾಡ್ಕೊಳ್ಳೋಣ. ದೀರ್ಘವಾಗಿ ಉಸಿರಾಟ ಮಾಡ್ಕೊಳ್ಳಿ. ಯೋಗಾಸನದಲ್ಲಿ ನಿಮಗೆ ಪರಿಣಾಮ ಬೇಕಾದರೆ ಉಸಿರಾಟವನ್ನು ಮಾಡ್ಕೊಳ್ಳಿ. ವಾಪಸ್ ಕೈನ ನಿಧಾನ ಬಿಡೋಣ. ಭುಜಕ್ಕೆ ಸಮಾಂತರ ಬಂದ ಕೆಳಮುಖ ಮಾಡಿ ನಿಧಾನ ಬಿಡಿಸ್ಕೊಳ್ಳಿ. ನಿಧಾನ ಬಿಡಿಸಿ ನಿಧಾನ ಆರಾಮ. ಯಾವ್ದು ಪರಿಣಾಮ ಆಯಿತು? ವ್ಯಾಯಾಮ ಪರಿಣಾಮ ಆಯಿತು, ಆಸನ ಪರಿಣಾಮ ಆಯಿತು? ಅಲ್ಲ, ಪರಿಣಾಮ ಯಾವುದು? ವ್ಯಾಯಾಮ ಮಾಡಿದ್ರೆ ಅದು ಪರಿಣಾಮ ಆಯಿತು, ಆಸನ ಮಾಡಿದ್ರೆ ಅದು ಪರಿಣಾಮ ಆಯಿತು. ಯಾವ್ದು ಪರಿಣಾಮ ಆಗಿದೆ? ಯಾವುದು ನಿಮಗೆ? ಆಸನ ಪರಿಣಾಮ ಆಯಿತು. ಹಾಗಾದ್ರೆ ವ್ಯಾಯಾಮ ಹೇಗೆ ಮಾಡಿದ್ವಿ ನಾವು? ಫಾಸ್ಟ್ ಆಗಿ ಮಾಡಿದ್ವಿ ಆಸನನ. ಆಮೇಲೆ ವ್ಯಾಯಾಮ ಮಾಡುವಾಗ ಉಸಿರಾಟದ ವ್ಯವಸ್ಥೆಗಳಿರಲಿಲ್ಲ. ಆಸನ ಮಾಡುವಾಗ ಆಸನ ವ್ಯಾಯಾಮ ಮಾಡುವಾಗ ಅಬ್ಸರ್ವೇಷನ್ ಇರಲಿಲ್ಲ. ಆಸನ ಮಾಡುವಾಗ ವ್ಯಾಯಾಮ ಮಾಡಿದಾಗ ಪರಿಣಾಮ ಗೊತ್ತಾಗಲಿಲ್ಲ. ಆಸನ ಮಾಡುವಾಗ ಕರೆಕ್ಟ್ ಅಲ್ಲ? ಕೈನ ಕೆಳಗಡೆ ಬಿಡುವಾಗ ನಿಮ್ಮ ಕೈಲೇ ತುಂಬ ಭಾರ ಅಂತ ಅನಿಸ್ತದೆ. ಅದಕ್ಕೆ ಈಗ ನಿಧಾನ ಮಾಡೋದ್ರಿಂದ ಪ್ರಯೋಜನ ಹೆಚ್ಚು, ಫಾಸ್ಟ್ ಮಾಡೋದ್ರ ಪ್ರಯೋಜನ ಹೆಚ್ಚು. ನೀವೇನು ತಿಳ್ಕೊಂಡಿದ್ರಿ? ಅದಕ್ಕೆ ಆಸನ ಮಾಡುವಾಗ ಸುಸ್ತಾಗ್ತದೆ. ಅಕಸ್ಮಾತ್ ನಿಮ್ಗೆ ಸುಸ್ತಾಯಿತು, ಬೆವರು ಬಂತು ಅಂದರೆ ಏನು ತಿಳ್ಕೋಬೇಕು? ನೀವು ಯೋಗ ಮಾಡ್ತಿಲ್ಲ ಅಂತ ಅನ್ಕೋಬೇಕು. ಅದಕ್ಕೆ ಆಸನ ಮಾಡೋದ್ರಿಂದ ಎಷ್ಟು ಸಾಧ್ಯವಾಗುತ್ತೋ ನಿಧಾನ ಮಾಡಿ. ಯೋಗಾಸನವನ್ನು ಫಾಸ್ಟಾಗಿ ಮಾಡಿ. ಎಸ್, ಕಾಲನ್ನು ರೈಟ್ ಮಾಡ. ವೀರಭದ್ರಾಸನ. ಬಲಗಾಲನ್ನ ಹೊರ ಬದಿಗೆ ಚಾಚು. ಬಲಗಾಲದ ಹೊರ ಬದಿ ಅರ್ಥ ಆಗ್ತದಲ್ಲ? ಎಡಗಾಲದ ಒಳಬದಿ. ಯಾವ ಕಾಲ ಮುಂದೆ ಇದೆ? ಬಲಗಾಲ. ಬಲಗಾಲನ ಬೆಂಡ್ ಮಾಡಿ, ಎಡಗಾಲನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಮಾಡಿದ್ರಿ? ಈಗೇನು ಮಾಡಿ, ಎರಡು ಕೈಗಳನ್ನು ಮಾಡಿ ನಿಮ್ಮ ತೊಡೆ ಮೇಲೆ ಇಟ್ಕೊಂಡ್ರೆ ನೋಡಿ, ಸ್ಟ್ರೈಟ್ ಮಾಡಿ. ಮೇಲೆ ನೋಡಿ ಸರಿ. ಬೆನ್ನಿಗೆ ತುಂಬ ಉಪಯುಕ್ತವಾದಂಥ ಆಸನ ಇದು. ಹಿಂದ್ಗಡೆ ಕಾಲು ಕರೆಕ್ಟಾಗಿ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಮುಂದ್ಗಡೆ ಮಾತ್ರ ಬೆಂಡ್ ಮಾಡಿ, ಹಿಂದ್ಗಡೆ ಸ್ಟ್ರೈಟ್ ಇರಲಿ. ಮುಂದೆ ನೋಡಿ, ಮೇಲ್ಗಡೆ ನೋಡ್ಕೊಳ್ಳೋಣ. ಎಷ್ಟು ಬ್ರೀತ್ ಮಾಡಿ ನೋಡೋಣ ದೀರ್ಘವಾಗಿ. ಸರಿ, ಚೆನ್ನಾಗಿ ಮಾಡಿದಿರಿ. ವಾಪಸ್ ಕಾಲುಗಳನ್ನು ಕೆರೆ ಇಟ್ಕೊಳ್ಳೋಣ. ಈಗ ಎಡಗಾಲನ್ನ ಹೊರಬದಿಗೆ, ಬಲಗಾಲನ್ನ ಒಳಬದಿಗೆ ಇಟ್ಕೊಳ್ಳೋಣ. ಎಡಗಾಲನ್ನ ಬೆಂಡ್ ಮಾಡಿ, ಎಷ್ಟಾಗುತ್ತಷ್ಟು ಸ್ಟ್ರೈಟ್ ಸ್ಟ್ರೆಚ್ ಮಾಡ್ಕೊಳ್ಳಿ. ತೊಡೆ ಮೇಲೆ ಇಟ್ಕೊಳ್ಳಿ ಕಾಲನ್ನು. ಗುಡ್. ಉಸಿರಾಟ ಮಾಡಿ. ನೀವು ಉಸಿರಾಟ ಮಾಡುವುದಿಲ್ಲ, ಪರಿಣಾಮ ಆಗುವುದಿಲ್ಲ ನೀವು. ವಾಪಸ್ ನೇರ. ಈಗ ಅದನ್ನು ಕಂಪ್ಲೀಟ್ ಆಗಿ ವೀರಭದ್ರಾಸನ ಮಾಡ್ಕೊಂಡು ನೋಡ್ಬೇಕು. ನಾನು ಫಸ್ಟ್ ಮಾಡ್ತೀನಿ, ನೋಡ್ಕೊಳ್ಳೋಣ. ಇದಿಷ್ಟು ಬಂದಾದ್ಮೇಲೆ ಇದನ್ನೇನು ಮಾಡಬೇಕು? ಎಷ್ಟಾಗುತ್ತೆ ಅಷ್ಟು ಚಾಚಿ ನೋಡ್ಬೇಕು. ಇದು ಬೆನ್ನಿಗಿದ, ಗೊತ್ತಾಯ್ತಲ್ಲ? ಮಾಡೋಣ ತಪ್ಪಾಗಿ. ರೈಟ್. ಬಲಗಾಲನ ಹೊರ ಬದಿಗೆ ಸೆಟ್ ಮಾಡಿ. ನಮಸ್ಕಾರ ಸ್ಥಿತಿ. ಮೇಲೆ ನೋಡಿ, ಕೈಗಳನ್ನು ಪೂರ್ತಿಯಾಗಿ ಕಾಲು ಬೆಂಡ್ ಮಾಡಿ. ಸರಿ, ಉಸಿರಾಟ ಮಾಡಿ. ಉಸಿರಾಟ ಮಾಡಿ ನೋಡೋಣ. ಬ್ರೀತ್ ಮಾಡಬೇಕು. ಸೂಪರ್. ವಾಪಸ್ ಬನ್ನಿ. ಕಾಲನ್ನು ಬಿಡಿಸ್ಕೊಳ್ಳಿ. ಎಡೆ ಬದಿಗೆ ಮಾಡ್ಕೊಳ್ಳೋಣ. ಏನು ಮಾಡ್ಕೊಳ್ಳಿ. ಕೈಟಲ್ಲಿ ಮೇಲೆ ಹೋಗೋಣ. ಪೂರ್ತಿ ಸೆಟ್ ಮಾಡಿ. ಬ್ರೀತಿ ಮಾಡ್ಕೊಳ್ಳೋಣ. ಎಸ್, ವಾಪಸ್ ಕೈ. ನನಗೆ 1 ಗಂಟೆಯಲ್ಲಿ ಏನೇನು ಹೇಳ್ಬೇಕಂತ ಅರ್ಥ ಆಗಲ್ಲ. ಯಾಕಂದರೆ ಅಷ್ಟು ಇರ್ತದೆ, ನೋಡ್ಕೊಬೇಕು. ಈಗ ಅಂಗೈಯಲ್ಲಿ ಆರೋಗ್ಯ ಏನು? ಹಿಂಗಂದ್ರೆ ಅಂದ್ರೆ ಏನಂತ?
ಹಾ, ನಮ್ಮ ಆರೋಗ್ಯ ಯಾರ ಕಡೆ ಇದೆ? ನಮ್ಮ ಕೈಯಲ್ಲೇ ಇದೆ. ಹಾ, ಅನ್ನೋದು ಕಾನ್ಸೆಪ್ಟ್ ಯಾಕೆ ಅನ್ನೋದನ್ನ ಒಂದು ಅರ್ಥ ಮಾಡಿ. ಓಕೆ, ಒಂದು 10 ನಿಮಿಷ ಏನು ಮಾಡೋಣ, ನಾನು ಹೇಳಿದ್ದನ್ನು ಮಾಡೋಣ. ಗೊತ್ತಾಯ್ತಲ್ಲ? ಈಗ ಅಂಗೈಯಲ್ಲಿ ಆರೋಗ್ಯ ಅಂದರೆ ಈ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ನಾನು ಹೇಳಿದ್ದನ್ನು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳೋಣ. ಕೈಗಳನ್ನು ನಿಂತ್ಕೊಳ್ಳೋಣ. ಹಾಂ, ಈಗ ಏನು ಮಾಡಬೇಕಂದ್ರೆ ನಿಮ್ಮ ಬಲಗೈ ಸಹಾಯದಿಂದ ಏನು ಮಾಡಬೇಕು, ಎಡಗೈನ ನಾನು ನೋಡ್ಬೋದು. ಈಗ ಮಾಡಬೇಕು, ಏನಾಗುತ್ತೋ ಈಗ ಮಾಡಬೇಡಿ ಹೇಳ್ತೀನಿ. ಪೂರ್ತಿಯಾಗಿ ಎಷ್ಟಾಗುತ್ತೋ ಅಷ್ಟು ಪೂರ್ತಿ, ಎಲ್ಲೆಲ್ಲಿ ಆಗ್ತದೋ ಪೂರ್ತಿಯಾಗಿ ನಿಮಗೆ ಕೈ ಸಿಗೋವರೆಗೂ ಮಾಡಬೇಕು. ವಾಪಸ್ ಬರ್ತೀರಿ, ಆನಂತರ ಈ ಕೈ. ಓಕೆ, ಅವ್ನು ಹೇಳ್ತೀನಿ. ವಾಪಸ್ ಬರ್ತೀರಿ, ಆಮೇಲೆ ತಲೆ ಭಾಗ, ತಲೆನ ಇದರಿಂದ ಒಟ್ಟಿಗೆ ಬಡ್ಕೋಬಾರ್ದು. ಓಕೆ, ಒಂದಾದ್ಮೇಲೆ ಒಂದು ಬಡ್ಕೋತೀರಿ. ಮುಖನ ಪ್ರೆಸ್ ಮಾಡುವಾಗ ಬೆರಳಿಂದ ಮಾಡ್ಕೋಬೇಕು. ಓಕೆ, ನಿಧಾನ ಮಾಡ್ಕೋಬೇಕು. ಆಮೇಲೆ ಪೆನ್, ಆಮೇಲೆ ಮಾಡ್ಬೋಣ. ಹಾಂ, ಇದನ್ನು ಫಸ್ಟ್ ಮಾಡಿ ಆಮೇಲೆ 3 ಮಿನಿಟ್ಸ್ ಮ್ಯೂಸಿಕಲ್ಲಿ ಮಾಡಬೇಕು. ಕಣ್ಣನ್ನು ಮುಚ್ಚಿರಬೇಕು. ಆಗ ಮಾಡಿ, ಅದಕ್ಕೆ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಷ್ಟು ಗೊತ್ತಾಯ್ತಾ? ಹಾಂ, ಫಸ್ಟ್ ಮಾಡ್ಬೋಣ. ಫಾಸ್ಟ್ ಆಗಿ ನೀವು ಗುಡಿಬೇಕಲ್ಲ, ನಿಧಾನ ಮಾಡ್ತಾರೆ. ಎಷ್ಟಾಗುತ್ತೆ ಅಷ್ಟು ಮಾಡಿ. ಸೌಂಡ್ ಕೇಳಬೇಕು. ವಾಪಸ್ ಬಂದಂಗೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತಷ್ಟು ಮಾಡಿ. ಓಕೆ, ಸರಿ ಮಾಡಿಕೊಳ್ಳೋಣ. ಯಾವ ಭಾಗನೂ ಬಿಡಬಾರ್ದು, ಪ್ರೆಸ್ ಮಾಡಿ. ಬ್ರೀತ್ ಮಾಡಬೇಕು. ಬ್ರೀತಿಂಗ್ ಮಾಡಿದ್ರೆ ಇನ್ನೂ ಹೆಚ್ಚು ಪರಿಣಾಮ ಮಾಡಿ. ಗುಡ್, ವೆರಿ ಗುಡ್. ಪೂರ್ತಿ ತಲೆ ಎಲ್ಲೆಲ್ಲಿದೆ ನಿಮ್ಗೆ ಏನು ಅಂದರೆ. ಹಾಂ, ಈಗ ಮುಖ ಪ್ರೆಸ್ ಮಾಡ್ಕೊಂಡೆ. ಸೌಂಡ್ ಬರಬೇಕು. ನಿಮಗೆ ಅದು ಚರ್ಮ ಉರಿದ್ರೆ ಪರಿಣಾಮ ಆಗಬೇಕು ನೋಡಿ. ಹಾಂ, ಗುಡ್, ವೆರಿ ಗುಡ್. ಬೆನ್ನು ಓಕೆ, ಕಾಲು ಮನೆ. ಓಕೆ, ಈಗ ಇದನ್ನ 3 ಟೈಮ್ಸ್ ಮಾಡಬೇಕು. 3 ಟೈಮ್ಸ್ ಮಾಡುವಾಗ ಏನು ಮಾಡಬೇಕು? ಕಣ್ಣು ಮುಚ್ಕೊಂಡಿರ್ಬೇಕು. ಕಣ್ಣು ಮುಚ್ಕೊಂಡೇ ಮಾಡಬೇಕು ಪೂರ್ತಿ. ನಾನು ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ಜಸ್ಟ್ ಮಾಡ್ತಾರೆ. ಓಕೆ, ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಕೊಳ್ಳಿ. ಪೂರ್ತಿಯಾಗಿ ಕಣ್ಣು ಮುಚ್ಕೋಬೇಕು 3 ಟೈಮ್ಸ್. ಇದು ಯಾರಿಗೋಸ್ಕರ? ಹಾಂ, ನನಗೋಸ್ಕರ. ಈ ಹೋಲ್ ಬಾಡಿ ನಿಮ್ಗೆ ಎಷ್ಟು ಎನರ್ಜಿ ಕೊಡ್ತದೆ ನೋಡಿ ಏನಂತೇಳಿ. ಆಗ್ಬೋದಲ್ಲ? ಎಸ್, ಸ್ಟಾರ್ಟ್ ಮಾಡಿ ನೋಡೋಣ. ತಲೆಯಿಂದ ಸ್ಟಾರ್ಟ್ ಮಾಡಿ, ಕೈಯಿಂದ ಸ್ಟಾರ್ಟ್ ಮಾಡ್ಬೋದು. ಎಸ್, ಆ ಮ್ಯೂಸಿಕ್ಗೂ ನಿಮ್ಮ ಸ್ಟೆಪ್ಗೂ ಇದಾಗಬೇಕು. ನಿಂತ್ಕೊಳ್ಳಿ ಬನ್ನಿ. 3 ಟೈಮ್ಸ್. ಓಕೆ, ಪೂರ್ತಿ ಫಸ್ಟ್ ಪೂರ್ತಿ ಕೈಯಿಂದ ಕಾಲನ್ನು ಬರಬೇಕು. 3 ಟೈಮ್ಸ್ ಮಾಡಿ. ಅದೇ ಪೂರ್ತಿ ಅಲ್ಲಿ ಸೌಂಡ್ ಆಗ್ತೀವಿ. ಪೆಟ್ಟು ಆಗ್ಬೇಕಾದ್ರೆ ಗುರಿಬೇಕು. ಕಣ್ಣು ಮುಚ್ಕೊಂಡೆ ಮಾಡಿ. ವೆರಿ ಗುಡ್, ವೆರಿ ಗುಡ್. ಓಕೆ, ಸ್ಟಾಪ್ ಮಾಡಿ. ಬ್ರೀತ್ ಮಾಡ್ಕೊಳ್ಳಿ. ಬಾಡಿನ ಫ್ರೀ ಆಗಿ ಬಿಡಿ ನೋಡೋಣ. ಆರಾಮ್ಸೆ ಬಿಡಿ. ಓಕೆ, ಹೊರಗಡೆ ಕುತ್ಕೊಳ್ಳಿ ನೋಡೋಣ.
ಶರೀರದ ಭಾರವನ್ನು ಹಾಕಬೇಕು. ಕಾಲನ್ನು ಅಗಲ ಮಾಡ್ಕೊಳ್ಳಿ. ಉಸಿರಾಟದ ಕಡೆ ಗಮನ. ದೀರ್ಘವಾಗಿ ಸುತ್ತುಗಳು, ದೀರ್ಘವಾಗಿ ಹೊರಗಡೆ ಹಾಕಿ. ಉಸಿರಾಟದ ಕಡೆ ಗಮನ ಕೊಡೋಣ. ಶರೀರವನ್ನು ಫ್ರೀ ಆಗಿ ಓಕೆ. ಸಮತಲ ಸ್ಥಿತಿ, ಕಾಲುಗಳನ್ನು ಜೋಡಿಸಿಟ್ಕೊಳ್ಳಿ. ಸುಖಾಸನ ಆಗೋಣ. ಸಾಧ್ಯವಾದರೆ ಪದ್ಮಾಸನ ಇದ್ದರೆ ಪದ್ಮಾಸನ ಹಾಕಿ. ಪದ್ಮಾಸನ ಸಾಧ್ಯವಾಗದಿದ್ದರೂ ಅರ್ಧ ಪದ್ಮಾಸನ, ಅದು ಆಗದಿದ್ದರೂ ಸುಖಾಸನ ಅಥವಾ ಸ್ವಸ್ತಿಕಾಸನ ಹಾಕಿ ಕೂತ್ಕೊಳ್ಳಿ. ನೇರ ಕೂತ್ಕೊಳ್ಳಿ. ಯಾವ್ದಾಗುತ್ತೆ ಅದು ಹಾಕಿ. ಎಷ್ಟು ಗಂಟೆ ಹೋಗುತ್ತಲ್ಲ? 7 ಗಂಟೆ. 7 ಮಾಡಿ. ಮೇಲ್ಮುಖ ನಿಧಾನವಾಗಿ ಮೇಲ್ಮುಖ. ಒಂದ್ಸರಿ ಓಂಕಾರ ಹೇಳಬೇಕು. ಒಟ್ಟಿಗೆ ಹೇಳೋಣ. ಎಷ್ಟು ಸತ್ತುಕೊಳ್ಳಿ. ರೆಡಿ, ಸ್ಟಾರ್ಟ್. ಕಲ್ಲ ಇಟ್ಕೊಳ್ಳಿ. ಮುಂದೆ ಸಾಧ್ಯವಾದವರು ಯಾರಿಗೆ ಆಗೋದಿಲ್ಲ ಅವರು ಬೇಡ ಎಲ್ಲ ಕುತ್ಕೊಳ್ಳೋಣ ಒಂದ್ಸರಿ. ಹಾಂ, ನಮ್ಮ ಕುತ್ಕೊಳ್ಳಿ ನೋಡೋಣ ಎಲ್ಲರೂ. ಯಾರಾಗುತ್ತೆ ಅದು. ಹಾಂ, ಕುತ್ಕೊಳ್ಳಿ. ಆಗ್ತದೆ? ಆಗೋರಿಲ್ಲ ಕುತ್ಕೊಳ್ಳಿ. ಆಗೋದಿಲ್ಲ ಅಂತ ನೋಡಿ ಟ್ರೈ ಮಾಡಿ ಒಂದ್ಸರಿ. ಎಸ್, ವೆರಿ ಗುಡ್. ಬೆನ್ನೇರ ಮಾಡ್ಕೊಳ್ಳಿ. ಎಸ್, ಕೈಗಳನ್ನು ಪರ್ಕ್ ಮಾಡೋಣ. ಉಸಿರಾಟ ಮಾಡ್ಕೊಳ್ಳಿ. ಹಸ್ತ ಮೇಲ್ಮುಖ. ವಾಪಸ್ ಕೈನ ಕೂತು ಸ್ಟ್ರೆಚ್ ಮಾಡಿ. ಒಂದ್ಸರಿ ಓಂಕಾರ ಹೇಳಿ ನೋಡ. ಕೈನ ಬಿಡಿಸಿ. ಹಸ್ತ ಮೇಲ್ಮುಖ. ಎಲ್ಲಿ ಕೂತಿರ್ತೇವೆ ಹೀಗೆ? ಬಾತ್ರೂಮ್ ಅಲ್ಲಿ ಕೂತಿದ್ದೆ. ಬೇಕು ಅಂತ ಮಾಡಿಸಿದ್ದೆ ನಾನು. ಯಾಕೆ ಮಾಡಿಸಿದೆ ಅಂತ ಮತ್ತೆ ಹೇಳ್ತೀನಿ. ಓಕೆ, ಡನ್. ಹಾಂ, ಯಾರಿಗೆ ಮೋಷನ್ ಪ್ರಾಬ್ಲಮ್ ಇದೆ ಬೆಳಗ್ಗೆ ಎದ್ದು ಕೂಡಲೇ ಅವ್ರಿಗೆ ಆಸನ ಮಾಡ್ತಾರೆ. ಹೆಚ್ಚಿನವ್ರಿಗೆ ಈ ಸಮಸ್ಯೆ ಬರ್ತದೆ. ಅದಕ್ಕೆ ಆರೋಗ್ಯ ಅಂತ ಬಂದಾಗ ಒಂದು ಶಾರೀರಿಕ ಆರೋಗ್ಯ, ಇನ್ನೊಂದು ಮಾನಸಿಕ ಆರೋಗ್ಯ, ಇವೆರಡು ಇಂಪಾರ್ಟೆಂಟ್. ಶರೀರ ಚೆನ್ನಾಗಿತ್ತು, ನನ್ನ ಮನಸ್ಸು ಸರಿ ಇಲ್ಲ ಅಂದರೂ ನಾವು ಆರೋಗ್ಯವಾಗಿರಬೇಕಾಗುತ್ತೆ. ಡಾಕ್ಟರ್ ನಾವು ಕೇಳಿ 95% ನಮ್ಮ ಕಾಯಿಲೆಗಳು ಬರೋದು ಮಾನಸಿಕ ವೇದನೆ. ಮನಸ್ಸು ಚೆನ್ನಾಗಿದೆ, ಶರೀರ ಸರಿ ಇಲ್ಲ ಅಂದರೂ ನಮ್ಗೆ ಆರೋಗ್ಯವಾಗಿರಬೇಕಾಗುತ್ತೆ. ಅದಕ್ಕೆ ಎರಡು ಸಿಂಬಲ್ ಹೇಳ್ತೀನಿ ನಾನು. ನೀವು ಶಾರೀರಿಕವಾಗಿ ಆರೋಗ್ಯವಾಗಿದ್ದೀರಿಲ್ಲ ಅಂತ, ಮಾನಸಿಕವಾಗಿ ಆರೋಗ್ಯವಾಗಿದ್ದೀರಿಲ್ಲ ಅಂತ ಎರಡು ಸಿಂಬಲ್. ಅದಿದ್ರೆ ನೀವು ಆರೋಗ್ಯವಾಗಿದ್ದೀರಿ. ನಾವು ಶಾರೀರಿಕವಾಗಿ ಆರೋಗ್ಯವಾಗಿದ್ದೀರಿ ಅಂತ ಸಿಂಬಲ್ ನೀವೇ ನೋಡ್ಕೊಂಡು ಡಾಕ್ಟರ್ನ ಕೇಳದೆ ನೋಡ್ಕೊಂಡಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ ಎಲ್ಲಿಗೆ? ನೇರ. ಕಾಫಿ ಕುಡಿದ ಮೇಲೆಲ್ಲ, ಟೀ ಕುಡಿದ ಮೇಲೆಲ್ಲ ಎದ್ದ ತಕ್ಷಣ ನೀವು ಟಾಯ್ಲೆಟ್ಗೆ ಹೋಗ್ತೀರಿ ಅಂತ ಹೇಳಿದ್ರೆ ಶಾರೀರಿಕವಾಗಿ ನೀವು ಆರೋಗ್ಯವಾಗಿದ್ದೀರಿ ಅಂತ. ಇನ್ನು ಮಾನಸಿಕವಾಗಿ ನಾವು ಆರೋಗ್ಯವಾಗಿದ್ದೀರಿ ಅಂತ ಗೊತ್ತು ಮಾಡ್ಕೊಂಡ್ರೆ ಮಲಗಿದ ತಕ್ಷಣ ನಿದ್ದೆ. ಮಲಗಿದ ತಕ್ಷಣ ಏನಾಗಬೇಕು? 5 ನಿಮಿಷದಲ್ಲಿ ನಾವು ನಿದ್ದೆ ಮಾಡಿದ್ರೆ ಮಾನಸಿಕವಾಗಿ ನಾವು ನಮಗೆ ಆಗ್ತಾ ಇಲ್ಲ ಅಂದ್ರೆ ಅಂಥವ್ರು ಯೋಗ ಮಾಡಿ. ಯೋಗದಿಂದ ನಮ್ಗೇನು ಸಿಗ್ತದಂದ್ರೆ ಮಾನಸಿಕತೆನ ನಾವು ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಯೋಗದಿಂದ ಸಾಧ್ಯ. ಎಲ್ರಿಗೂ ಸಮಸ್ಯೆ ಇದೆ. ಸಮಸ್ಯೆ ಇದ್ದವ್ರು ಯಾರಿದ್ದಾರೆ ಅಂದ್ರೆ ಒಂದು ಇರುವೆಗೂ ಸಮಸ್ಯೆ ಇದೆ, ಕರೆಕ್ಟಾ? ಆದ್ರೆ ಇರುವೆ ಸಮಸ್ಯೆ, ಆನೆ ಸಮಸ್ಯೆ
ನಾನು ಹೇಳ್ತೀನಿ ಗೊತ್ತಂದ್ರೆ ಇರುವೆಗೆ ಆಗೋ ಸಮಸ್ಯೆಗಳನ್ನು ತಿಳ್ಕೊಳ್ತೇನೆ. ದಟ್ ಇಸ್ ಪ್ರಾಬ್ಲಮ್. ಅದಕ್ಕೆ ಸಮಸ್ಯೆ ಇರ್ತದೆ. ಯಡಿಯೂರಪ್ಪನಿಗೆ ಯಡಿಯೂರಪ್ಪನ ಸಮಸ್ಯೆ, ಸಿದ್ದರಾಮಯ್ಯನಿಗೆ ನಮ್ಮದು ಅವ್ರದ್ದು, ಆದ್ರೆ ಅವ್ರದ್ದು ನೀವು ತಲೆ ಮೇಲೆ ಹಾಕೊಂಡಿರ್ತೀವಿ, ಅದು ಪ್ರಾಬ್ಲಮ್. ಅರ್ಥ ಆಯ್ತಾ? ಅದಕ್ಕೆ ಸಮಸ್ಯೆ ಇಲ್ಲದವ್ರೆ ಅದನ್ನ ಹೇಗೆ ಯೋಗದಿಂದ ನಿಯಂತ್ರಣ ಮಾಡ್ಕೋಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಯೋಗ ಒಂದು, ಇನ್ನು ಜೊತೆಗೆ ಆಹಾರ, ಅದು ಬಹಳ ಇಂಪಾರ್ಟೆಂಟ್. ಆಫ್ಟರ್ 40 ಇರುತ್ತೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೊಂಡು ನೀವು ಏನು ಮಾಡಿದ್ರು ವೇಸ್ಟ್ ಆಗುತ್ತೆ. ಅದಕ್ಕೆ ಒಂದು ಆಹಾರದ ಕ್ಲಾಸನ್ನ ಅತಿ ಇಂಪಾರ್ಟೆಂಟ್. ಆಮೇಲೆ ನಮ್ಮ ಶಾರೀರಿಕ ಆರೋಗ್ಯಗಳು ಯಾಕೆ ಕೆಡ್ತಾ ಇದೆ ಅಂತಂದರೆ ನಮ್ಮ ಫುಡ್ಡಿಂದಲೇ ಅರ್ಥ ಆಗುತ್ತೆ. ಆಮೇಲೆ ಯಾವಾಗ ತಿನ್ಬೇಕು ಅದು ಗೊತ್ತಿಲ್ಲ ನಮಗೆ. ಯಾವಾಗ ಸಿಕ್ಕರೂ ನಾವು ತಿನ್ನೋರಿದೆ ಕಾರ್ಟೂನ್ ಅಂತೇಳಿ. ಆಮೇಲೆ ಉಳಿದ್ರೆ ಮತ್ತೆ ಬುಟ್ಟಿಲಿರೋದು ಬೇಡ, ನಮ್ಮ ಹೊಟ್ಟೆಯಲ್ಲಿರಬೇಕು ತಿನ್ನೋರಿದೆ, ಗೊತ್ತಾಯ್ತಲ್ಲ, ಅದು ಪ್ರಾಬ್ಲಮ್ಗಳಾಗ್ತದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಿನ್ನುವಂಥದ್ದು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಟಾಯ್ಲೆಟ್ ಆಗೈತೆ, ಪ್ರತಿನಿತ್ಯ ಎದ್ದ ತಕ್ಷಣ ಏನು ಮಾಡಬೇಕಂದ್ರೆ ಒಂದು 2 ಗ್ಲಾಸ್ ನೀರು ಕುಡಿಬೇಕು. ಎಷ್ಟು? 2 ಗ್ಲಾಸ್ ಶುದ್ಧವಾದ ನೀರು. 2 ಗ್ಲಾಸ್ ನಮ್ಗೆ ಕುಡಿಲಿಕ್ಕೆ ಆಗುದಿಲ್ಲ ಅನ್ನೋರು 4 ಗ್ಲಾಸ್ ಕುಡಿಬೇಕು. ಅರ್ಥ ಇಷ್ಟೇ, ಕಡ್ಡಾಯವಾಗಿ ನೀರು ಕುಡಿಬೇಕು. ಗೊತ್ತಾಯ್ತಾ? ನೀರು ಕುಡಿಯೋದ್ರಿಂದ ಆಮೇಲೆ ಟೀ ಕಾಫಿ ಕುಡಿಬಾರ್ದು. ಆ 2 ಗ್ಲಾಸ್ ನೀವೇನು ನೀರು ಕುಡಿತೀರಿ ಅದು ರೀಸಸ್ ರೂಪದಲ್ಲಿ ಹೊರಗಡೆ ಬರುತ್ತೆ. ಅಂದರೆ ನಮ್ಮ ಗಾಡಿಗೆ ಕೂಲೆಂಟ್ ಹಾಕಿದಂಗೆ ಬೆಳಿಗ್ಗೆ ನೀವು ಟೀ ಕಾಫಿ ಕುಡಿಬಾರ್ದು. ಬೆಳಿಗ್ಗೆ ನೇರವಾಗಿ ನಾವು ನೀರು ಕುಡಿದು ಅದೊಂದು 2 ಅವರ್ಸ್ ರೀಸಸ್ ಆಗಿ ಹೊರಗಡೆ ಬಂದರೆ ನಮ್ಮ ಶರೀರ ಇಡೀ ದಿನ ಏನಿರ್ತದೆ, ಕೂಲಾಗಿ. ಗೊತ್ತಾಯ್ತಲ್ಲ? ಆಮೇಲೆ ಯಾರಿಗೆ ಆ ಮೋಷನ್ ಪ್ರಾಬ್ಲಮ್ ಇದೆ ಆ ಒಂದು 2 ಗ್ಲಾಸ್ ನೀರು ಕುಡಿ. ಭಾಳ ಜನ ಏನು ಕೇಳಿ ಸರ್ ಅದಕ್ಕೆ ನಿಂಬೆಹಣ್ಣು ಹಾಕ್ಬೋದಾ ಅಥವಾ ನಾವು ಜೇನುತುಪ್ಪ ಹಾಕ್ಬೋದಾ? ನಾನು ಅದನ್ನೇನು, ಯಾಕಂದ್ರೆ ಕೆಲವು ಶರೀರಕ್ಕೆ ಅದು ಆಗುದಿಲ್ಲ, ಕೆಲವು ಜನಕ್ಕೆ ನಿಂಬೆಹಣ್ಣು ಆಗೋದಿಲ್ಲ, ಕೆಲವು ಜನಕ್ಕೆ ಅದು ಹನಿ ಆಗುತ್ತೆ. ಅದಕ್ಕೆ ಬೆಸ್ಟ್ ಏನಪ್ಪ ಅಂದರೆ ಶುದ್ಧವಾದ ನೀರು, ಸಾಧ್ಯವಾದರೆ ಉಗುರು ಬೆಚ್ಚಬಾರ್ದು ನೀರು ಕುಡಿದು ಒಂದು ಸ್ವಲ್ಪ ನಾವು ಒಂದು 2 ಕಿಲೋಮೀಟರ್ ವಾಕ್ ಹೋದರೆ ನಮಗೆ ನ್ಯಾಚುರಲ್ ಆಗಿ ಆ ಪ್ರೆಷರ್ ಬರ್ತದೆ. ಯಾರಿಗೆ ಮೋಷನ್ ಪ್ರಾಬ್ಲಮ್ ಇಲ್ಲ ಅಂಥವ್ರು ಮಾಡಿ. ಗೊತ್ತಾಯ್ತಲ್ಲ? ಅದಕ್ಕೆ ಹಿಂಗೆ ಒಂದು ಕ್ಲಾಸಲ್ಲಿ ಹೇಳಿದ್ದೇನೆ, ಕ್ಲಾಸ್ ಮಾಡುವಾಗ ನಮ್ದು ಈ ಟೀಚರ್ಸ್ಗಳ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತೀನಿ. ಇಂಟೆಕ್ ಕ್ಲಾಸ್ ಕೊಡುವಾಗ ನಿಮ್ಗೆ ಯಾರು ಮೋಷನ್ ಪ್ರಾಬ್ಲಮ್ ಇದೆ ಅವರು ನೀರು ಕುಡಿದು ಏನು ಮಾಡಿ 1-2 ಕಿಲೋಮೀಟರ್ ವಾಕ್ ಮಾಡಿ ಆಗ್ತದೆ. ನಾನು ಕ್ಯಾಂಪ್ ಮುಗಿಸಿ ಮನೆಗೆ ಕೂತ್ಕೊಂಡಿದ್ದೆ, ಒಬ್ಬರು ಕಾಲ್ ಮಾಡಿದ್ರು ನನಗೆ, ಸರ್ ಮೋಷನ್ ಬಂದಿಲ್ಲ, ನೀರು ಕುಡಿದಿದ್ದೇನೆ, 2 ಕಿಲೋಮೀಟರ್ ವಾಕ್ ಹೋಗಿದ್ದೀನಿ, ಬಂದಿಲ್ಲ, ಏನು ಮಾಡಿದ್ದೀನಿ ಅಂತ. ಅದಕ್ಕೆ ನಾನು ಹೇಳಿದೆ ಇನ್ನೂ ಹೋಗ್ರಿ ನೋಡೋಣ ಅಂತ ಹೇಳಿದೆ. ಅವ್ರು ಇನ್ನೂ 2 ಕಿಲೋಮೀಟರ್ ಹೋಗಿದ್ದಾರೆ. ಆಮೇಲೆ ಮತ್ತೆ ಕಾಲ್ ಮಾಡಿ, ಸರ್ ಈಗ ಬಂದಿದ್ರೆ ಏನು ಮಾಡಿ. ಅದಕ್ಕೆ ನಾನೇನು ಹೇಳ್ಬೇಕು ಅವ್ರಿಗೆ, ಬಂದ್ರು ಹೋಗ್ರಿ. ಓಕೆ, ಅಂದ್ರೆ ಶರೀರ ಬೆಳಿಗ್ಗೆ ಖಾಲಿ ಹೋಗ್ತದೆ. ಅದಕ್ಕೆ ನೀವು ಯೋಗಾಸನ ಮಾಡುವ ಮೊದಲು ದಯಮಾಡಿ ಇದಕ್ಕೆ ನಾಚಿಕೆ ಪಡ್ಕೊಳ್ಳುವಂಥದ್ದಿಲ್ಲ. ಸಾಧ್ಯವಾದಷ್ಟು ಶರೀರವನ್ನು ನಾವೇನು ಮಾಡಬೇಕು, ಟಾಯ್ಲೆಟ್ಗೆ ಹೋಗಿ ಬಂದ ನಂತರವೇ ಯೋಗವನ್ನು ಶುರು ಮಾಡಬೇಕು. ಇನ್ ಕೇಸ್ ನಮಗೆ ಈ ಮಾಡುವಾಗ ಬಂತು ಅನ್ಕೊಳ್ಳಿ, ತಡಿಬಾರ್ದು, ಹೋಗ್ಬಾರ್ದು. ನಾನು ಎದ್ದೋದ್ರೆ ಏನಾಗ್ಬಿಡುತ್ತೆ ಏನೋ ಅಂತ ಅನ್ಕೊಂಡ್ರಿ. ಸಾಧ್ಯವಾದಷ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ, ಅದನ್ನೇ ಚೆನ್ನಾಗಿರುತ್ತೆ. ಬಿಟ್ಟರೆ ಮತ್ತೇನು ಮಾಡುವಂಥದ್ದು ನಾವು ಬೇಡ. ಅದಕ್ಕೆ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅದು ಭಾಳ ದೊಡ್ಡ ಸಂಪತ್ತು ಯಾವುದಿದೆ ನಮ್ಮ ಸದ್ಯಕ್ಕೆ, ಆರೋಗ್ಯ ಸಂಪತ್ತೇ ಹೆಚ್ಚಾಗಿದೆ. ಅದಕ್ಕೆ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ವ್ಯವಸ್ಥೆ. ಎಸ್, ಮೇಲೆ ಕುತ್ಕೊಳ್ಳಿ, ಸುಖಾಸನ ಕುತ್ಕೊಳ್ಳೋಣ, ಟೆಚ್ಚಿ ಮುದ್ದೆ ಉಸಿರಾಟವನ್ನು ಮಾಡ್ಕೊಳ್ಳೋಣ. ಎಸ್, ದೀರ್ಘವಾಗಿ ತಗೋಬೇಕು, ದೀರ್ಘವಾಗಿ ತಗೊಳ್ಳಿ, ಬಿಡಿ, ಕಣ್ಣು ಮುಚ್ಕೊಳ್ಳಿ, ಉಸಿರಾಟದ ಕಡೆ ಗಮನ ಕೊಡೋಣ. ಇದೇ ಮುಖ ಬೆನ್ನು ನೇರವಾಗಿರಲಿ, ಉಸಿರಾಟದ ಕಡೆನೇ ಗಮನ ಕೊಡೋಣ. ಬೆನ್ನೇರ ಮಾಡಿ. ಎಸ್, ದೀರ್ಘವಾಗಿ ಉಸಿರಾಟದ ಪ್ರಮಾಣ ಏನಿದೆ ದೀರ್ಘ ಆಗಿದೆ. ಬಹಳ ಚೆನ್ನಾಗಿ ಮಾಡ್ತಿದ್ರಿ. ಶರೀರವನ್ನು ಫ್ರೀ ಆಗಬೇಕು. ಬೆನ್ನನ್ನು ಮಾತ್ರ ನೇರ ಇಟ್ಕೊಂಡು, ಬೆನ್ನು ನೇರ ಇಟ್ಕೊಂಡಷ್ಟು ನಮ್ಮ ಬ್ರೀದಿಂಗ್ ಚೆನ್ನಾಗಿ ಆಗ್ತದೆ. ವೆರಿ ಗುಡ್, ಸೂಪರ್. ಕಣ್ಬಿಡಿ, ಕೈಗಳನ್ನು
ನಿಂತ್ಕೊಳ್ಳೋಣ ಸರಿ, ಮುಖವನ್ನು ಪ್ರೆಸ್ ಮಾಡ್ಕೊಳ್ಳಿ. ಈ ಯೋಗ ಮಾಡುವಾಗ ಎಷ್ಟು ನೀವು ಕೈ ಇಟ್ಕೊಂಡು ಮುಖ ಇಟ್ಕೊತೀರೋ ನಿಮ್ಗೆ ಮೊಡವೆಗಳಾಗುತ್ತೆ. ಮೊಡವೆಗಳು ಅಂದರೆ ಆಟೋಮೆಟಿಕ್ ಔಷಧಿ ಜನರೇಟ್ ಆಗ್ತದೆ. ಅದಕ್ಕೆ ಅದನ್ನು ಮುಖವನ್ನು ಆವಾಗ ಏನು ಮಾಡ್ಕೋಬೇಕು, ತೋರ್ಕೊಳ್ತಾರೆ. ಕಪಾಲಭಾತಿ ಮಾಡ್ತೀರಿ? ಪ್ರಾಕ್ಟೀಸ್ ಮಾಡಿದ್ದೀರಾ? ಮೊನ್ನೆ ಮಾಡಿದ್ದೀರಾ? ಬೇರೆ ಇಟ್ಕೊಳ್ಳೋಣ. ಸಿಂಹದ ಸುಸತ್ತುಗೊಳ್ಳಿ. ಕಪಾಲಭಾತಿ ರೆಡಿ, ಸ್ಟಾರ್ಟ್. ಫಾಸ್ಟ್ ಸ್ವಲ್ಪ ಗ್ಯಾಪ್ ಕೊಡಬೇಕು. 2 ಸೆಕೆಂಡ್ ಬಿಟ್ಟು ಮತ್ತೆ ಬಿಡಬೇಕು. ಕಂಟಿನ್ಯೂಸ್ ಆಗಿ ಬಿಡಬೇಕು. ವೆರಿ ಗುಡ್. ಚೆನ್ನಾಗಿ ಮಾಡ್ತಿದ್ರಿ ನೀವು. ಕಪಾಲಭಾತಿ ಯಾರು ಮಾಡಬಾರ್ದು ಅಂತಂದರೆ ಹೈ ಬಿ ಪಿ ಇದೆ, ಅಂದರೆ 180 ಆಫ್ಟರ್ ಏನಾದ್ರು ಬಿ ಪಿಗಳಿದ್ರೆ ಏನು ಮಾಡಬಾರ್ದು ಅಂಥವ್ರ ಕಪಾಲಭಾತಿಯನ್ನು ಮಾಡಬಾರ್ದು. ಇನ್ನು ತಲೆಗೇನಾದ್ರು ಮೇಜರ್ ಆಪ್ರೇಷನ್ ಆಗಿದ್ದವರು ಅಂಥವ್ರ ಕಪಾಲಭಾತಿಯನ್ನು ಮಾಡಬಾರ್ದು. ಸರ್ಜರಿ ಆಗಿರೋರಿದ್ದರೆ ಒಂದು 6 ತಿಂಗಳ ಅಂತರದಲ್ಲಿದ್ದವರು ಕಪಾಲಭಾತಿನ ಮಾಡಬಾರ್ದು. ಇನ್ನು ತಾಯಂದರು ಡೇಟ್ ಆದ ಟೈಮಲ್ಲಿ ಕಪಾಲಭಾತಿಯನ್ನು ಮಾಡಿ, ಪ್ರೆಷರ್ ಹೆಚ್ಚಾಗೋ ಕಾರಣ ಅವುಗಳನ್ನು ಮಾಡಿ. ಓಕೆ, ವೆರಿ ಗುಡ್. ಈಗ ನಿಧಾನವಾಗಿ ಭ್ರಾಮರಿ ಮಾಡ್ಕೊಳ್ಳೋಣ. ಕಿವಿ ಕೈ ಇಡಬೇಡಿ, ಹಾಗೆ ಮಕಾರ ಹೇಳಬೇಕು. ಅಷ್ಟೇ ಹೇಳಿ. ಇದು ಸುತ್ತುಗೊಳ್ಳಿ. ನಾನು ರೆಡಿ ಸ್ಟಾರ್ಟ್ ಅಂತ ಮಕಾರ ಹೇಳಿ. ರೆಡಿ ಸ್ಟಾರ್ಟ್. ಒಂದ್ಸಾರಿ ಉಸಿರ್ತೋದ್ರೆ ಅದನ್ನು ಬಿಡೋವರೆಗೂ ಮಾತ್ರ ಹೇಳಿ. ರೆಡಿಯಾ? ಉಸಿರ್ತುಕೊಳ್ಳಿ. ರೆಡಿ ಸ್ಟಾರ್ಟ್. ತುಂಬಾ ಚೆನ್ನಾಗಿ ಹೇಳಿದೆ. ಇನ್ನೊಂದ್ಸರಿ ಹೇಳೋಣ. ಎಷ್ಟು ಉಸಿರ್ತುಕೊಳ್ಳೋಣ ಎಂದು ಉಸಿ. ರೆಡಿ ಸ್ಟಾರ್ಟ್. ಹಾಗೇರಿ ಧ್ಯಾನಸ್ಥಿತಿ ಕುತ್ಕೊಳ್ಳೋಣ. ತೊಡೆಗಳ ಹತ್ರ ಎಡಗೆ ಹತ್ತಿರ ಬಲಗೆ ಹತ್ರ ಇಟ್ಕೊಳ್ಳಿ. ಕುತ್ಕೊಳ್ಳೋಣ. ಹಾಗೆ
ಉಸಿರಾಟದ ಕಡೆ ಗಮನ ಕೊಡೋಣ. ಏನು ಬಾಹ್ಯ ಆಲೋಚನೆಗಳು ಬೇಡ, ಆಂತರಿಕವಾಗಿ ಸಂಪೂರ್ಣ ಮೌನ ಕೊಡೋಣ. ನಮಸ್ಕಾರ ಸ್ಥಿತಿ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡಿಕೊಳ್ಳೋಣ. ಬೆನ್ನ ನೇರ ಹೇಳಿಕೊಟ್ಟ ನಂತರ ಹೇಳಿ कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्य सकलं परस्मै नारायणायेति समर्पयामि। नारायणाय
ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನಃ ಸುಖಿನೋ ಭವಂತು. ಸರ್ವೇ ಜನಃ ಸುಖಿನೋ ಭವಂತು. ಭಾರತ ಮಾತಾ ಕಿ ಜೈ. ಕೈಗಳನ್ನು ಹಚ್ಕೊಳ್ಳಿ, ಮುಖವನ್ನು ಸ್ವಚ್ಛ ಮಾಡ್ಕೊಳ್ಳಿ. ನಿಧಾನವಾಗಿ ಸ್ವಚ್ಛಗೊಳಿಸಿ ಕೈಗಳನ್ನು. ಓಂ ಶಾಂತಿ. ನಾನು ಊರು ನನ್ನ ನರೇಂದ್ರ, ಇಲ್ಲೇ ಇದೇ ಜಿಲ್ಲೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತೇನೆ. ಇದು ತುಂಬ 25 ವರ್ಷಗಳಿಂದ ನಾನು ಈ ಸೆಂಟ್ರಿಗೆ ಬರ್ತೇನೆ. ಅದಕ್ಕೆ ನಾನು ಬಾಗಲಕೋಟೆಯಲ್ಲಿ ಆಯುಷ್ ಇಲಾಖೆ ಕಾರ್ಯಕ್ರಮ ಮತ್ತು ಅಲ್ಲಿ ಕೂಡ ಸೆಂಟ್ರಲ್ಲಿ ನಾನೇ ಕ್ಲಾಸ್ ಮಾಡಿದ್ದೆ. ಮೊನ್ನೆ ಅಕ್ಕನವ್ರ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ಮಾಡ್ತೀನಿ ಇಲ್ಲೊಂದು ಕ್ಲಾಸ್ ಮಾಡೋ ಅಂತಾರೆ ಅಂತ. ಹೇಗೂ ಯೋಗ ಕ್ಲಾಸ್ ಮಾಡ್ತಾಯಿದ್ದೀನಿ, ನೀವು ದಿನ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಅವಕಾಶ ಕೊಟ್ಟಂತ ಈ ಸೆಂಟರ್ನ ಜಯಂತಿ ಅಕ್ಕ ನನಗೆ ಫಸ್ಟ್ ಕ್ಲಾಸ್ ಕೊಟ್ಟರು. ನಾನು ಅವಾಗ ಮಂಗಳೂರಲ್ಲಿ ಹೋಗ್ತೀನಿ. ನಾನು ಫಸ್ಟ್ 2004 ಮಂಗಳೂರು ಅಪಾಯಿಂಟ್ಮೆಂಟ್ ಅಂದರು. ಹಾಗಾಗಿ ಇಲ್ಲಿ ಬಂದಾಗ ಫಸ್ಟ್ ಜಯಂತಿ ಅಕ್ಕನವರು ಪರಿಚಯ ಆದರು. ಅವಾಗ ಚಿಕ್ಕದ್ರಿಂದ ನಾನು PUC ಬರುವಾಗ ಈ ಯೋಗ ಕ್ಲಾಸ್ ನಾನು ಮಾಡ್ತಿದ್ದೆ ಶಿಬಿರಗಳನ್ನ. ಹೀಗಾಗಿ ನಿರಂತರ ಸಂಬಂಧ ಇರೋ ಕಾರಣ ನಾನು ಕೂಡ ವಿಜ್ಞಾನದಲ್ಲಿದ್ದೇನೆ. ಹಾಗಾಗಿ ಇಲ್ಲಿ ನಮ್ಮದೊಂದು ಹಳೆಯ ಸೇವೆ ನಾನು ಕೊಡಬೇಕಾಗಿತ್ತು. ಆ ಕಾರಣದಿಂದ ಅಕ್ಕನವ್ರ ಹತ್ರ ಕೇಳ್ಕೊಂಡಾಗ ತುಂಬ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಹೇಳಲಿಕ್ಕೆ ತುಂಬ ಇದೆ, ಅದಕ್ಕೆ ಸಾಧ್ಯವಾದ ನನಗೆ ಇವತ್ತು 1 ಗಂಟೆ ಮಾತ್ರ ನನಗೆ ಅವಕಾಶ ಇರೋದು. ಹಾಗಾಗಿ ಮತ್ತೆ ಅವಕಾಶ ಸಿಕ್ಕಾಗ ಇಲ್ಲಿ ತರಗತಿ 100% ನಾನು ಮಾಡಲಿಕ್ಕೆ ರೆಡಿ ಇದೆ ಅಂತ ಹೇಳ್ತಾ ಅವಕಾಶ ಕೊಟ್ಟು ಎಲ್ಲರಿಗೂ ಧನ್ಯವಾದ ತಿಳಿಸಿ, ನೀವು ಕಾರಣದಿಂದ ನನ್ನ ಕ್ಲಾಸನ್ನು ಕೇಳಿದ್ರಿ, ನಿಮಗೂ ಧನ್ಯವಾದ ತಿಳಿಸ್ತಾ ಮತ್ತೆ ಮುಂದಿನ ತರಗತಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ವಜ್ರಾಸನ ಹಾಕಿ ಮತ್ತು ಅದಕ್ಕೆ ನಾನು ಹೇಳೋದು, ಈಗ ನಾವೇನು ಮಾಡಿದ್ರೆ ಔಷಧೀಯ ಪ್ರಾಣಾಯಾಮಗಳು, ಔಷಧೀಯ ಆಸನಗಳು ಅಂತ ಮಾಡ್ತೇವೆ. ಇನ್ನೊಂದೆಲ್ಲ ನನಗೆ ಅವಕಾಶ ಕೊಟ್ಟರೆ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಆ ಆಸನಗಳನ್ನು ಮಾಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ಯಾಕಂದರೆ ಹೆಚ್ಚಿನವರು ಪ್ರಾಯ ಆದವರು, ಅದಕ್ಕೆ ನಿಮ್ಗೆ ಏನು ಸಮಸ್ಯೆಗಳಿದೆ ಅದು ಏನು ಮಾಡಬೇಕಂದ್ರೆ ನಿರಂತರ ಮಾಡಬೇಕು. ಇಲ್ಲಿ ಮಾತ್ರ ಮಾಡಿ ಮನೆಯಲ್ಲಿ ಹೋಗಬಾರ್ದು, ಅದನ್ನೆಲ್ಲ ಪ್ರಾಕ್ಟೀಸ್. ಅದಕ್ಕೆ ಇನ್ನೊಂದಿನ ಅವಕಾಶ ಸಿಕ್ಕರೆ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಕಿ ಆಸನ ಪ್ರಾಣಾಯಾಮಗಳನ್ನು ಹೇಳುವಂತೆ. ಓಂ ಶಾಂತಿ. ಅಣ್ಣವರು ಇಷ್ಟೊತ್ತನ ಬಹಳ ಸುಂದರವಾಗಿ ಎಲ್ಲರಿಗೂ ಯೋಗಾಸನ ಬಹಳ ಸುಂದರವಾಗಿ ಬಹಳ ಅದ್ಭುತವಾಗಿ ಕಲಿಸ್ಕೊಟ್ರು. ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಪ್ರಸಿದ್ಧ ಆಗಿದ್ದು ಇದೇ ಯೋಗ ಮತ್ತು ಅಧ್ಯಾತ್ಮದಿಂದ. ಅದ್ರ ಒಳಗೆ ಅಣ್ಣವ್ರು ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಅನ್ನೋದು ಒಂದೇ ಕ್ಲಾಸ್ ಒಳಗೆ ಎಲ್ಲರಿಗೂ ಅರ್ಥ ಆಯಿತು. ಅದಕ್ಕೆ ಅಣ್ಣವರು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ಬೆಳಗ್ಗೆ ಬಂದು ಕಲಿಸ್ಕೊಟ್ಟಿದ್ದಕ್ಕೆ ಈಶ್ವರೀಯ ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅಣ್ಣವರು ಹೇಳಿದ್ರು ತಮ್ಮ ಪರಿಚಯ. ಅವರು ಕೂಡ ಬಾಬನ್ ಮಗು. ಸುಮಾರು 25 ವರ್ಷಗಳಿಂದ ಅವರು ಮೆಡಿಟೇಷನ್ ಕಲಿತಾ ಇದ್ದಾರೆ. ಮತ್ತೆ ಅಕ್ಕೋರೇ ಸ್ವತಃ ಅವ್ರಿಗೆ ಕೋರ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದು ಕೂಡ ಬಹಳನೇ ಖುಷಿ ಆಗುತ್ತೆ.